So dear students, we are discussing about that organisms and populations ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಈ ಒಂದು ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಸಾಲಿಡ್ ಟು ಬಿ ಫಾರ್ಮ್ ಅಂತ ಹೇಳ್ಬೋದು, ಅಥವಾ ಹೌ ದ organisms will be responding to the present ever changing environment ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು organisms and population ಯಾವ ಕಾನ್ಸೆಪ್ಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ about that response to abiotic factors. ಓಕೆ, ಸೊ ನಮಗೆ ಗೊತ್ತಿರೋ ತಿಳ್ಕೊಳ್ಳೋ ರೀತಿ, ಸೊ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಜೀವಿ ಅಥವಾ ಯಾವುದೇ ರೀತಿಯಾದ ಒಂದು ಪ್ಲಾಂಟ್ ಇನ್ವಾಲ್ವ್ಮೆಂಟ್ ಅಥವಾ ಮೈಕ್ರೋಬ್, ಓಕೆ, ಸೊ ಒಂದು ಜೀವಿ ಅಂತ ನಾವೇನ್ ಕರಿತೀವಿ, ಸೊ ಆ ಒಂದು ಜೀವಿ ಬದುಕಬೇಕು ಅಂತ ಹೇಳ್ತಾ ಹೋದ್ರೆ ಸೊ ಅದಕ್ಕೆ ಒಂದು ವಾಟ್ ಔಟ್ ಅದನ್ನ ಜೀವಿಗಳನ್ನ ನಾವು ಲಿವಿಂಗ್ ಥಿಂಗ್ಸ್ ಅನ್ನ ನಾವು ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಸೇರಿಸ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಆ ಒಂದು ಬಯೋಟಿಕ್ ಫ್ಯಾಕ್ಟರ್ಸ್ ಗಳು ಈಸಿಯಾಗಿ ಸರ್ವೈವ್ ಆಗಬೇಕು ಅಂದ್ರೆ ಇಟ್ ಶುಡ್ ಇಂಟರಾಕ್ಟ್ ವಿತ್ ದಿ ಎಬಯೋಟಿಕ್ ಫ್ಯಾಕ್ಟರ್ಸ್. ಓಕೆನಾ, ಸೊ ಆ ಒಂದು ಎಬಯೋಟಿಕ್ ಫ್ಯಾಕ್ಟರ್ಸ್ ಟೆಂಪರೇಚರ್ ಇರ್ಬೋದು, ಸನ್ಲೈಟ್ ಇರ್ಬೋದು, ವಾಟರ್ ಇರ್ಬೋದು, ಹೀಟ್ ಇರ್ಬೋದು, ಲೈಟ್ ಇರ್ಬೋದು. ಓಕೆ, ಸೊ ಇದೆಲ್ಲದೂ ಕೂಡ ಅಷ್ಟೇ ವಾಟ್ ಎವರ್ ದಟ್ ಏನೊಂದು ಎಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈ ರೀತಿಯಾದ ಎಬಯೋಟಿಕ್ ಫ್ಯಾಕ್ಟರ್ಸ್ ಗೆ ಅಡ್ಜಸ್ಟ್ ಆಗಿ ವಾಟ್ ಎವರ್ ದಟ್ ಕೆಲವೊಂದು ರೆಸ್ಪಾನ್ಸ್ ಅನ್ನು ತೋರಿಸ್ಕೊಂಡು ಸೊ ಈ ಒಂದು ಎವರ್ ಚೇಂಜಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಬಯೋಟಿಕ್ ಫ್ಯಾಕ್ಟರ್ಸ್ ಗಳು ಸರ್ವೈವ್ ಆಗೋದಕ್ಕೆ ಟ್ರೈ ಮಾಡ್ತೇವೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಆ ಒಂದು ಎಬಯೋಟಿಕ್ ಮೇಲೆ ಎಬಯೋಟಿಕ್ ಫ್ಯಾಕ್ಟರ್ಸ್ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೀವಿ. ಸೊ ಅದೇ ರೀತಿಯಾಗಿ ರೆಸ್ಪಾನ್ಸ್ ಟು ಎಬಯೋಟಿಕ್ ಫ್ಯಾಕ್ಟರ್ ನ ವಿಷಯ ಬಂದ್ರೆ ನಾನು ಹೇಳಿದಾಗೆ ಸೊ ಎನ್ವೈರನ್ಮೆಂಟ್ ಬದುಕಬೇಕು ಅಂದ್ರೆ ಲಿವಿಂಗ್ ಆರ್ಗನಿಸಮ್ ತನ್ನದೇ ತಾನೇ ಯಾವ ರೀತಿಯಾದ ಮಾರ್ಪಾಡನ್ನ ಮಾಡ್ಕೊಂಡು ಚೇಂಜಸ್ ನ ಮಾಡ್ಕೊಂಡು ಈ ಒಂದು ಎಬಯೋಟಿಕ್ ಫ್ಯಾಕ್ಟರ್ಸ್ ಗೆ ಅನುಗುಣವಾಗಿ ಬದುಕುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ಅಲ್ಲ. ಸೊ ಅದನ್ನ ನಾವು ರೆಸ್ಪಾನ್ಸ್ ಎಬಯೋಟಿಕ್ ಫ್ಯಾಕ್ಟರ್ಸ್ ನಾವು ತಿಳ್ಕೊಳ್ತಾ ಇರ್ತೀವಿ. ಫಸ್ಟ್ ಒನ್ ಯು ಕನ್ಸಿಡರ್, ಸೊ ಫಸ್ಟ್ ರೆಸ್ಪಾನ್ಸ್ ವಿಷಯ ಬಂದ್ರೆ ರೆಗ್ಯುಲೇಟ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಇಸ್ ಮೀನ್ ಬೈ ರೆಗ್ಯುಲೇಟ್ ಅಂತ ಹೇಳ್ತಾರೆ ವಾಟ್ ಎವರ್ ದ ಟೆಂಪರೇಚರ್ ಯಾವುದೇ ರೀತಿಯ ಬ್ರೀಫ್ ಆಗಿ ಹೇಳ್ತಾರೆ ಟೆಂಪರೇಚರ್ ಯಾವುದೇ ರೀತಿಯ ಚೇಂಜಸ್ ಆದ್ರೂ ಕೂಡ ಅಷ್ಟೇನೆ ತನ್ನ ಬಾಡಿ ಟೆಂಪರೇಚರ್ ನ ಒಂದು ಲೆವೆಲ್ಗೆ ಒಂದು ಕಾನ್ಸ್ಟೆಂಟ್ ಆಗಿ ರೆಗ್ಯುಲೇಟ್ ಮಾಡಿ ಇಟ್ಕೊಳ್ಳುತ್ತೆ. ಓಕೆ, ಸೊ ಹೊರಗಡೆ ಯಾವುದೇ ರೀತಿಯ ಚೇಂಜಸ್ ಆದ್ರೂ ಕೂಡ ಅಷ್ಟೇನೆ ನನ್ನ ಬಾಡಿ ಒಳಗೆ ಆಗ್ತಕ್ಕಂಥ ಯಾವುದೇ ರೀತಿಯ ಮೆಟಬಾಲಿಕ್ ಆಕ್ಟಿವಿಟೀಸ್ ಅಲ್ಲಿ ಚೇಂಜಸ್ ಆಗಬಾರ್ದು. ಓಕೆ, ಸೊ ಆ ರೀತಿಯಾಗಿ ತನ್ನಂತೆ ತನ್ನ ಮಾರ್ಪಾಟನ್ನ ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ನಾವು ರೆಗ್ಯುಲೇಟ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ದಟ್ ಯಾವುದೇ ರೀತಿಯ ಟೆಂಪರೇಚರ್ ಇದ್ರು ಕೂಡ ಅಷ್ಟೇ ತನ್ನ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಏನೊಂದು ಎಸ್ಪೆಷಲಿ ಹ್ಯೂಮನ್ಸ್ ವಿಷಯಕ್ಕೆ ಬಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀವಿ. ಸೊ ಅದೇ ರೀತಿಯ ಕಾನ್ಸ್ಟೆಂಟ್ ಟೆಂಪರೇಚರ್ ನ ಮೇಂಟೈನ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ಅಂದ್ರೆ ಫಾರ್ ಎಕ್ಸಾಂಪಲ್ ಹೊರಗಡೆ ಹೀಟ್ ಜಾಸ್ತಿ ಇದೆ ಅಂದ್ರೆ ಸೊ ನನ್ನ ಬಾಡಿ ಒಳಗೆ ಹೀಟ್ ಎಂಟ್ರಿ ಆಗ್ಬಾರ್ದು, ನಾನು ಸ್ವೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಬೆವರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗೇನ್ ಮಾಡ್ತಾರೆ ಇಲ್ಲೆಲ್ಲ ಚರ್ಮದ ಮೇಲೆಲ್ಲ ಮಾಯಿಶ್ಚರ್ ಕಂಟೆಂಟ್ ತೇವಾಂಶ ಉಂಟಾಗಿ ವಾಟ್ ಎವರ್ ಆ ಒಂದು ಹೊರಗಡೆ ಇರ್ತಕ್ಕಂಥ ಹೀಟ್ ನನ್ನ ಬಾಡಿಗೆ ಎಂಟ್ರಿ ಆಗಬಾರ್ದು. ಸೊ ಆ ರೀತಿಯ ಕಾನ್ಸ್ಟೆಂಟ್ ಟೆಂಪರೇಚರ್ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಚಳಿಗಾಲ ವಿಂಟರ್ ಸೀಸನ್ ಬಂತು ಅಂದ್ರೆ ವಿ ಸ್ಟಾರ್ಟ್ ಟು ಶಿವ್ ನಡುತ್ತೀವಿ, ಚಳಿ ಆಗ್ತಿದ್ರೆ ನಡುತ್ತೀವಿ. ಏನಕ್ಕೆ ಅಂದ್ರೆ ನನ್ನ ಬಾಡಿನಲ್ಲಿ ಹೀಟ್ ಜನರೇಟ್ ಆಗುತ್ತೆ. ಸೊ ಹೀಟ್ ಜನರೇಟ್ ಆದ ಸಂದರ್ಭದಲ್ಲಿ ವಾಟ್ ಎವರ್ ಹೊರಗಡೆ ಕಮ್ಮಿ ಟೆಂಪರೇಚರ್ ಕೂಡ ಅಷ್ಟೇ ನನ್ನ ಬಾಡಿನಲ್ಲಿ ಕಾನ್ಸ್ಟೆಂಟ್ ಆಗಿ 37 ಡಿಗ್ರಿನೇ ಮೇಂಟೈನ್ ಮಾಡಬೇಕು. ಸೊ ಈ ರೀತಿಯಾಗಿ ರೆಗ್ಯುಲೇಟ್, ಓಕೆ, ಸೊ ರೆಗ್ಯುಲೇಷನ್ ಮಾಡ್ತಕ್ಕಂಥ ಪ್ರೋಸೆಸ್ ನಾವು ರೆಗ್ಯುಲೇಟ್ ಅಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಕಾನ್ಫರ್ಮ್ ಅಂತಕ್ಕಂಥ ಮತ್ತೊಂದು ರೆಸ್ಪಾನ್ಸ್ ವಿಷಯಕ್ಕೆ ಬಂದ್ರೆ ವಾಟ್ ಎವರ್ ದ ರೆಗ್ಯುಲೇಟ್ ರೆಗ್ಯುಲೇಟ್ ಇದೆ ಅದಕ್ಕೆ ಡೇಟಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇಟ್ ವಿಲ್ ಬಿ ಅಂತ ಹೇಳ್ತಾರೆ ಇಟ್ ಮೀನ್ಸ್ ದಟ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಏನಿರುತ್ತೋ ಆ ಒಂದು ಎಕ್ಸ್ಟರ್ನಲ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಗೆ ತನ್ನ ಒಂದು ಬಾಡಿ ತಕ್ಕಂಥ ಟೆಂಪರೇಚರ್ ಅಥವಾ ತನ್ನ ಬಾಡಿನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಓಕೆನಾ, ಮೀನ್ಸ್ ದಟ್ ಸೊ ಕ್ಯಾನ್ ಮೇಂಟೈನ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡೋಕೆ ಆಗೋದಿಲ್ಲ. ಆ ಒಂದು ರೀತಿಯಿಂದ ಒಂದು ಬಾಡಿ ಟೆಂಪರೇಚರ್ ಏನಿದೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಇದೆ ಅದಕ್ಕೆ ತಕ್ಕನಾಗಿ ತನ್ನ ಬಾಡಿ ಟೆಂಪರೇಚರ್ ನ ಚೇಂಜ್ ಮಾಡ್ಕೊಳ್ಳುತ್ತೆ. ಓಕೆನಾ, ಸೊ ಅದನ್ನ ನಾವು ಕಾನ್ಫರ್ಮ್ ಅಂತ ಹೇಳ್ತೀವಿ. ಸೊ ವಾಟ್ ಎವರ್ ದಟ್ ಈ ಒಂದು ಕಾನ್ಫರ್ಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ತನ್ನ ಬಾಡಿ ಸೈಜ್ ಚಿಕ್ಕ ಮಾಡ್ಕೊಳ್ತಾರೆ, ಸರ್ಫೇಸ್ ಏರಿಯಾ ತಾನು ಬದುಕ್ತಕ್ಕಂಥ ಒಂದು ಏರಿಯಾ ಇದೆ ಜಾಸ್ತಿ ಇರುತ್ತೆ, ಜಾಸ್ತಿ ಇರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಬಾಡಿ ಸೈಜ್ ಅನ್ನು ಚಿಕ್ಕ ಮಾಡ್ಕೊಂಡ್ರೆ ಅದಕ್ಕೆ ಜಾಸ್ತಿ ಎನರ್ಜಿ ಬೇಕಾದ್ರೆ ಜಾಸ್ತಿ ಪ್ರೋತ್ಸಾಹ ಆಗೋದಿಲ್ಲ. ಇವನ್ ಹೀಟ್ ಬೇಕು ಅಂತ ಕೂಡ ಅಷ್ಟೇ ಬೇಗ ಜನರೇಟ್ ಮಾಡ್ಕೊಂಡು ಈಸಿಯಾಗಿ ಸರ್ವೈವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನೆಲ್ಲ ನಾವು ಕನ್ಫರ್ಮ್ ಅಲ್ಲಿ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಥರ್ಡ್ ವಾಟ್ ಎವರ್ ದಟ್ ಏನೊಂದು ರೆಸ್ಪಾನ್ಸ್ ಎಬಯೋಟಿಕ್ ಫ್ಯಾಕ್ಟರ್ ವಿಷಯ ಬಂದ್ರೆ ಮೈಗ್ರೇಷನ್ ಅಂತ ಕರೀತಾ. ಓಕೆ, ಸೊ ಇಟ್ ಇಸ್ ಸೆಡ್ ದಟ್ ಮೈಗ್ರೇಷನ್ ಅಂತ ಹೇಳ್ತಾರೆ. ಸೊ ಮೈಗ್ರೇಷನ್ ಅಲ್ಲಿ ಕನ್ನಡದಲ್ಲಿ ವಲಸೆ ಹೋಗೋದು ಅಂತ ನಾವು ಹೇಳ್ತೀವಿ. ಓಕೆ, ಸೊ ಒಂದು ಜಾಗದಿಂದ ಇನ್ನೊಂದು ಜಾಗ ಏನೊಂದು ಹೋಗೋದಿಲ್ಲ. ಓಕೆನಾ, ಸೊ ಅದನ್ನ ನಾವು ಮೈಗ್ರೇಷನ್ ಅಂತ ಕರಿತಾ ಇರ್ತೀವಿ. ಸೊ ಅದೇ ಒಂದು ನಿಟ್ಟಿನ ನಮ್ಮ ಒಂದು ಸೈಂಟಿಫಿಕ್ ನಾಲೆಜ್ ಅಥವಾ ಸೈನ್ಸ್ ಫೀಲ್ಡ್ ಅಲ್ಲಿ ಬಯಾಲಜಿಕಲ್ ಏನೊಂದು ಕಾನ್ಸೆಪ್ಟ್ ಮೈಗ್ರೇಷನ್ ನಾವು ತಿಳ್ಕೊಳ್ತಾ ಇರ್ತೀವಿ. ಬಟ್ ಮೀನಿಂಗ್ ಸ್ವಲ್ಪ ಡಿಫರೆನ್ಸ್, ಸ್ಪೆಸಿಫಿಕೇಶನ್ ಅಂತಕ್ಕಂಥ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಮೀನಿಂಗ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಇಫ್ ಯು ಕಮ್ ಟು ದಟ್ ಮೈಗ್ರೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ನ ವಿಷಯಕ್ಕೆ ಬಂದ್ರೆ ವಾಟ್ ಇಸ್ ಮೀನ್ ಬೈ ಮೈಗ್ರೇಷನ್ ಅಂತ ಹೇಳ್ತಾರೆ ಇಟ್ ಈಸ್ ಸೆಡ್ ಟು that the organisms can move away temporarily. Okay, so you have to remember that you should move temporarily. Organisms move
temporarily. Okay, the organisms move temporarily from stressful. Where it will be moved from stressful habitat and the area. Okay, from stressful habitat to, okay, so stressful habitat to the favorable environment ಅಂತ ನಾವು ಹೇಳ್ತೀವಿ, favorable condition ಅಂತ ಹೇಳ್ತಾವೆ. ಓಕೆ, ಸೊ stressful habitat ಇದೆ, ಅದು ಇನ್ನೂ ಸೈಂಟಿಫಿಕ್ ಆಗಿ ಹೇಳ್ತಾವ್ರೆ hospitable area ಅಂತ ಹೇಳಿ. ಓಕೆ, hospitable area. Okay, so the favorable condition ಇದೆ, ಸರ್ಟಿಫಿಕೇಟ್ hospitable area ಅಂತ ಹಾಸ್ಪಿಟಲ್ ಹೋಗ್ತಿರ್ತಲ್ಲ, ಹಾಸ್ಪಿಟಲ್ ಅಂದ್ರೆ ಸೊ ಯಾವುದೇ ರೀತಿಯ ಒಂದು ಚೇಂಜಸ್ ಆಗಬಾರ್ದು. ಸೊ ವಾಟ್ ಆರ್ ದ ಅದು ತನಗೆ ಬೇಕಾಗಿರ್ತಕ್ಕಂಥ ರೆಸ್ಟ್ ಇರ್ಬೋದು ಅಥವಾ ಸಮ್ ಕೈಂಡ್ ಆಫ್ ಫುಡ್ ಇರ್ಬೋದು, ಈಸಿಯಾಗಿ ಸಿಗ್ತಾ ಹೋಗ್ಬೇಕು. ಹಾಗೂ ಒಂದು ಹಾಸ್ಪಿಟಲ್ ಆರಾಮಾಗಿ ಜೀವಿಸಬೇಕು, ಯಾವುದೇ ರೀತಿಯಾದ ಒಂದು ಕಷ್ಟ ಅನ್ನೋದನ್ನ ಇದೆ, ಅದನ್ನ ನಾವು ಹಾಸ್ಪಿಟಬಲ್ ಏರಿಯಾ ಅಂತ ಹೇಳ್ಬೋದು. ಸೊ ಅಗೇನ್ ಮೂವ್ ಟೆಂಪರರಿ ಫ್ರಮ್ ಸ್ಟ್ರೆಸ್ಫುಲ್ habitat to the hospitable area when stressful and returns. Okay, so and returns when stressful condition is over ಅಂತ ನಾವು ಹೇಳ್ತೀವಿ. stressful period is over ಅಂತ ಹೇಳ್ಬೋದು. ಸೊ ಇದನ್ನ ನಾವು ಮೈಗ್ರೇಷನ್ ಅನ್ನೋ ಡೆಫಿನೇಷನ್ ಅಂತ ನಾವು ಹೇಳ್ತೀವಿ. The organisms move temporarily from stressful habitat to the hospitable area and return when stressful period is over ಅಂತ ನಾವು ಹೇಳ್ತೀವಿ. It means that so ಯಾವುದೋ ಒಂದು ಕಂಡೀಷನ್ ಬರ್ತಿರುತ್ತೆ, ಆ ಒಂದು ಕಂಡೀಷನ್ ಅದಕ್ಕೆ ಬದುಕಲಿಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಕೆಲವೊಂದು ಟೈಮಲ್ಲಿ ವೆದರ್ ಸಮ್ಮರ್ ಇರ್ಬೋದು, ವಿಂಟರ್ ಇರ್ಬೋದು, ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಆಹಾರ ಸಿಗಲ್ಲ. ಸಮ್ಮರ್ ಟೈಮ್ ಅಂದ್ರೆ ಸೊ ಆ ಒಂದು ಟೆಂಪರೇಚರ್ ಐತೆ ಅದನ್ನ ಹೆಬಿಟೇಟ್ ಮಾಡ್ಕೊಂಡು ಅಥವಾ ಕನ್ಫರ್ಮ್ ಅಥವಾ ರೆಗ್ಯುಲೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಬದುಕಲಿಕ್ಕೆ ಆಗಲ್ಲ ಆ ಒಂದು ಕಂಡೀಷನ್, ಎನ್ವೈರನ್ಮೆಂಟಲ್ ಕಂಡೀಷನ್ ಅಲ್ಲಿ ಅಥವಾ ಊಟನೇ ಸಿಕ್ಕಿಲ್ಲ ಅಥವಾ ಆಹಾರನೇ ಸಿಕ್ಕಿಲ್ಲ ಅನ್ನೋ ಸಂದರ್ಭದಲ್ಲಿ ಅಲ್ಲಿಂದ ಬೇರೆ ಕಡೆಗೆ ಮೂವ್ಮೆಂಟ್ ಅನ್ನ ತೋರಿಸುತ್ತೆ. ಬಟ್ ಇಟ್ ಶುಡ್ ಬಿ ಟೆಂಪರರಿ ಆಗಿ ಮೂವ್ಮೆಂಟ್ ಅನ್ನ ತೋರಿಸುತ್ತೆ. ಟೆಂಪರರಿ ಮೂವ್ಮೆಂಟ್ ತೋರಿಸುತ್ತೆ ಎಲ್ಲಿಗೆ ಅಂದ್ರೆ ಹಾಸ್ಪಿಟಲ್ ಮೀನ್ಸ್ ಅದಕ್ಕೆ ಎಲ್ಲಾ ರೀತಿಯ ಫೇವರಬಲ್ ಕಂಡೀಷನ್ ಇರಬೇಕು, ಒಳ್ಳೆ ಎನ್ವೈರನ್ಮೆಂಟ್ ಇರಬೇಕು, ಟೆಂಪರೇಚರ್ ಕೂಡ ಜಾಸ್ತಿ ಇರ್ಬೋದು, ಫುಡ್ ಕೂಡ ಈಸಿಯಾಗಿ ಅವೈಲೇಬಲ್ ಇರಬೇಕು. ಆ ರೀತಿಯಾದ ಒಂದು ಹಾಸ್ಪಿಟಬಲ್ ಏರಿಯಾನ ಹುಡುಕೊಂಡು ಹೋಗಬೇಕು. ಸೊ ಎಲ್ಲಿ ಹಾಸ್ಪಿಟಬಲ್ ಏರಿಯಾ ಸಿಗುತ್ತೋ ಅಲ್ಲಿದೆ ಇರುತ್ತೆ. ಅದಾದ ನಂತರ ಸೊ ಈ ಒಂದು ಸ್ಟ್ರೆಸ್ಫುಲ್ ಹ್ಯಾಬಿಟೇಟ್ ಅಥವಾ ಎನ್ವೈರನ್ಮೆಂಟ್ ಏನಾದ್ರು ಸೀಸನ್ ಐತೆ, ಸೀಸನ್ ಹಂಗೆ ಚೇಂಜ್ ಆಗಬೇಕು. ಸೊ ಚೇಂಜ್ ಆಗೋ ಸಂದರ್ಭದಲ್ಲಿ ಸೊ ಇದು ರಿಟರ್ನ್ಸ್ ಒಂದು ಸ್ಟ್ರೆಸ್ಫುಲ್ ಪೀರಿಯಡ್ ಇಸ್ ಓವರ್. ಸೊ ಇಲ್ಲಿ ಒಂದು ಸ್ಟಾರ್ಟ್ ಆಗಿದ್ದಾಗ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಸ್ಟ್ರೆಸ್ಫುಲ್ ಹ್ಯಾಬಿಟೇಟ್ ಅದು ಕಂಪ್ಲೀಟ್ ಆದಾಗ ಸ್ಟ್ರೆಸ್ಫುಲ್ ಪೀರಿಯಡ್ ಮುಗಿದಾಗ ತಿರ್ಗಾ ಅದರಲ್ಲೇ ಆದಂತ ಜಾಗಕ್ಕೆ ಮೂವ್ಮೆಂಟ್ ಅನ್ನ ಮಾಡಬಹುದು. ಸೊ ಇದನ್ನ ನಾವು ಮೈಗ್ರೇಷನ್ ಅಂತ ಹೇಳ್ತೀವಿ. ವಲಸೆ ಹೋಗ್ತಂದ್ರೆ ಅಲ್ಲೇ ಪರ್ಮನೆಂಟ್ ಆಗಿರೋದ್ರಿಂದ ತಿರ್ಗಾ ವಾಪಸ್ ಅದೇ ಜಾಗಕ್ಕೆ ಬರುತ್ತೆ. ಎಲ್ಲಿವರೆಗೂ ಅಂದ್ರೆ ಆ ಒಂದು ಫೇವರಬಲ್ ಕಂಡೀಷನ್ ಅದೇ ಜಾಗದಲ್ಲಿ, ಯಾಕಂದ್ರೆ ಅದು ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು ಕಂಡೀಷನ್ ಅದು. ಬಟ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮತ್ತೆ ಪರ್ಟಿಕ್ಯುಲರ್ ಮಾತ್ರ ಅದಕ್ಕೆ ಅನ್ಫೇವರಬಲ್ ಕಂಡೀಷನ್ ಬರುತ್ತೆ. ಆ ಒಂದು ಟೈಮ್ ಅಲ್ಲಿ ಮಾತ್ರ ಬೇರೆ ಜಾಗಕ್ಕೆ ಹೋಗಿ ತಿರ್ಗಾ ವಾಪಸ್ ಬರುತ್ತೆ. ಓಕೆ, ಸೊ ಇದನ್ನ ನಾವು ಮೈಗ್ರೇಷನ್ ಅಂತ ಕರಿತಾ ಇರ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್, ಬೆಟರ್ ಎಕ್ಸಾಂಪಲ್ ಅಂತ ಹೇಳಿ ಇಷ್ಟು ರೀತಿಯ ಅನ್ವಸ್ ಆಗಿ ಆಗ್ತಾ ಬೆಟರ್ ಎಕ್ಸಾಂಪಲ್ ಅಂದ್ರೆ ಸೊ ಒಂದು ಎಕ್ಸಾಂಪಲ್ ಅಂತ ತಗೊಂಡು ನಾವು ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತೀವಿ. ಇಟ್ ಇಸ್ ಸಡನ್ಲಿ ಸೈಬೇರಿಯನ್ ಕ್ರೇನ್ಸ್ ಅಂತ ಹೇಳಿ. ಸೈಬೇರಿಯನ್ ಕ್ರೇನ್ಸ್ ಅಂತ ಹೇಳ್ಬೋದು. ಓಕೆ, ಸೈಬೇರಿಯನ್ ಕ್ರೇನ್ಸ್ ಅಂತಕ್ಕಂಥ ಒಂದು ಕೊಕ್ಕರೆ, ಕ್ರೇನ್ಸ್ ಅನ್ನು ನದಿ ಮಾಡಿ ಕೊಕ್ಕರೆ ಅಂತ ಹೇಳ್ತೀವಿ. ಸೊ ಈ ರೀತಿಯ ಸೈಬೇರಿಯನ್ ಕ್ರೇನ್ಸ್ ಏನ್ ಮಾಡುತ್ತೆ ಅಂದ್ರೆ ಸೊ ಹೆಸರಲ್ಲೇ ಇರೋದಕ್ಕೆ ಇಟ್ ಮೀನ್ಸ್ ಬೇಸಿಕಲಿ ಬಿಲಾಂಗ್ಸ್ ಟು ದಿ ಸೈಬೇರಿಯನ್ ರೀಜನ್. ಓಕೆ, ಸೈಬೇರಿಯನ್ ರೀಜನ್ ಗೆ ಇದು ಬಿಲಾಂಗಿಂಗ್ ಅಂತ ನಾವು ಹೇಳ್ಬೋದು. ಅದರ ಒಂದು ಸ್ವಂತ ಸ್ಥಳ ಸೈಬೇರಿಯಾ ಅಂತಕ್ಕಂಥ ದೇಶದ ಒಂದು ಆ ಒಂದು ರೀಜನ್ ಅಲ್ಲಿ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಈ ಒಂದು ಸೈಬೇರಿಯನ್ ರೀಜನ್ ಇರ್ತಕ್ಕಂಥ ಒಂದು ಕ್ರೇನ್ಸ್ ಮಾಡ್ತಾ ಇದ್ರೆ ಇಟ್ ವಿಲ್ ಬಿ ಮೈಗ್ರೇಟ್. ಸೊ ಫಾರ್ ಲಾಂಗ್ ತುಂಬಾ ಡಿಸ್ಟೆನ್ಸ್ ಗೆ ಮೈಗ್ರೇಟ್ ಆಗ್ತಾ. ಕಾಮನ್ ಆಗಿ ಒಂದು ಪ್ರೆಸೆಂಟ್ ಏನೊಂದು ಅನಾಲಿಸಿಸ್ ಒಂದು ರಿಸರ್ಚ್ ಮಾಡೋ ಪ್ರಕಾರ ಈ ರೀತಿಯ ಸೈಬೇರಿಯನ್ ಕ್ರೇನ್ಸ್ ಗಳು ಎಲ್ಲಿಗೆ ಮೂವ್ಮೆಂಟ್ ಅಥವಾ ಮೈಗ್ರೇಟ್ ಆಗ್ತಾರೆ, ಇಟ್ ವಿಲ್ ಬಿ ಮೈಗ್ರೇಟೆಡ್ ಟು ದಿ ಇಂಡಿಯನ್ ಸಬ್ ಕಾಂಟಿನೆಂಟ್. ಓಕೆನಾ, ಸೊ ಇಂಡಿಯಾಗೆ ಮೈಗ್ರೇಟ್ ಆಗುತ್ತೆ ಅಂತ ಹೇಳ್ತೀವಿ. ಇಂಡಿಯನ್ ಸಬ್ ಕಾಂಟಿನೆಂಟ್ ವೆನ್ ಅಂತ ಹೇಳ್ತಾರೆ ಡ್ಯೂರಿಂಗ್ ವಿಂಟರ್. ಓಕೆ, ಸೊ ವಿಂಟರ್ ಟೈಮ್ ಅಲ್ಲಿ ಅಲ್ಲಿಂದ ಸೈಬೇರಿಯಾದಿಂದ ನಮ್ಮ ಒಂದು ಇಂಡಿಯಾಗೆ ಮೈಗ್ರೇಟ್ ಆಗುತ್ತೆ. ವಿಂಟರ್ ಸೀಸನ್ ಇದ್ದಾಗ ಈ ಒಂದು ಸೈಬೇರಿಯನ್ ಕ್ರೇನ್ಸ್ ಗಳು ಮೈಗ್ರೇಟ್ ಆಗುತ್ತೆ ಫಾರ್ ದ ಸೇಕ್ ಆಫ್ ರಿಪ್ರೊಡಕ್ಷನ್. ಆ ಒಂದು ಟೈಮ್ ಪೀರಿಯಡ್ ಆಫ್ ಟೈಮ್ ರಿಪ್ರೊಡಕ್ಷನ್ ಇರೋದ್ರಿಂದ ಸೊ ಆ ಒಂದು ಸೈಬೇರಿಯನ್ ಅಲ್ಲಿ ಅದಕ್ಕೆ ಫೇವರಬಲ್ ಕಂಡೀಷನ್ ಇರೋದ್ರಿಂದ ನಮ್ಮ ಒಂದು ಇಂಡಿಯಾಗೆ ವಿಂಟರ್ ಟೈಮ್ ಅಲ್ಲಿ ಮೈಗ್ರೇಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ವಿಂಟರ್ ಟೈಮ್ ಅಲ್ಲಿ ಮೈಗ್ರೇಟ್ ಆಗಿ ಇಟ್ ವಿಲ್ ಬಿ ರಿಟರ್ನ್ ಟು ದಿ ಡ್ಯೂರಿಂಗ್ ದಿ ಸಮ್ಮರ್. ಓಕೆ, ಸೊ ಇಲ್ಲಿ ಯಾವಾಗ
ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ಟೈಮಲ್ಲಿ ತಿರ್ಗಾ ಅದು ವಾಟ್ ಸೈಬರ್ಗೆ ವಾಪಸ್ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ರಿಟರ್ನ್ ಡ್ಯೂರಿಂಗ್ ಸಮ್ಮರ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಸೊ ಆ ಒಂದು ಹೈಯರ್ ಸ್ಟ್ರೆಸ್ಫುಲ್ ಹ್ಯಾಬಿಟೇಟ್ ನ ಅವಾಯ್ಡ್ ಮಾಡಲಿಕ್ಕೆ ಅಲ್ಲೇ ಸಮ್ಮರ್ ಸ್ಟಾರ್ಟ್ ಆದಾಗ ಇಲ್ಲಿ ವಿಂಟರ್ ಇರ್ಬೋದು. ಸೊ ಆ ಒಂದು ರೀತಿಯಿಂದ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗುತ್ತೆ, ಅದು ವಾಪಸ್ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಮೈಗ್ರೇಷನ್ ಹೇಳ್ತೀವಿ. ಇದೇ ರೀತಿಯಾಗಿ ಎಷ್ಟೋ ರೀತಿಯಾದ ಒಂದು ಬರ್ಡ್ಸ್ ಗಳು ಮೈಗ್ರೇಟ್ ಆಗ್ತವೆ, ಎಷ್ಟೋ ರೀತಿಯಾದ ಒಂದು ಆರ್ಗನಿಸಮ್ಸ್ ಗಳು ಮೈಗ್ರೇಟ್ ಆಗುತ್ತೆ ಅಂತ ನಾವು ಹೇಳ್ತಾ ಇರೋದು. ಬರ್ಡ್ಸ್ ಆರ್ ಮೆಂಟ್ ಫಾರ್ ಮೈಗ್ರೇಷನ್. ಯಾಕೆಂದ್ರೆ ಈಸಿ ದೇ ಆರ್ ವಿಲ್ ಬಿ ಫ್ಲೈಟಿಂಗ್ ಕ್ರೀಚರ್. ಸೊ ಏನೊಂದು ಲ್ಯಾಂಡ್ ಹ್ಯಾಬಿಟೇಟ್ ಆದ್ರೆ ಅಷ್ಟು ದೂರ ಅದು ಹೋಗ್ಲಿಕ್ಕೆ ಬೇರೆ ರೀತಿಯಾದ ಮೈಗ್ರೇಟ್ ಆಗ್ತಾ ಇಲ್ಲ ಅಂತ ಹೇಳಕ್ಕಲ್ಲ. ಬಟ್ ಬರ್ಡ್ಸ್ ಕ್ಯಾನ್ ಈಸಿಲಿ ಮೈಗ್ರೇಟ್ ಅಂತ ನಾವು ಹೇಳ್ತಾ ಇರೋದು. ಸೊ ಇದು ಈಗಲೂ ಕೂಡ ಎಲ್ಲಿದೆ ಅಂತ ಹೇಳ್ತಾ ಇದ್ರೆ ಲೈಕ್ ಏನೊಂದು ರಾಜಸ್ಥಾನ ಒಂದು ಬಾರಾಸುರಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇದೆ. ಓಕೆ, ಸೊ ಇಟ್ ಈಸ್ ಆಕ್ಚುಲಿ ಕೊಯ್ಲಾಡೋ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ಬೋದು. ಕೊಯ್ಲಾಡೋ ಕೊಯ್ಲಾಡೋ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥ ಒಂದು ಪಾರ್ಕ್ ಇದೆ ರಾಜಸ್ಥಾನಲ್ಲಿ. ಸೊ ಈಗಲೂ ಕೂಡ ಅಷ್ಟೇ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಆ ಒಂದು ಸೈಬರಿಯನ್ ಪ್ಲೇಸ್ಗೋಸ್ಕರ ಒಂದು ನ್ಯಾಷನಲ್ ಪಾರ್ಕ್ ಅನ್ನು ಮಾಡಿದ್ದಾರೆ. ಸೊ ಈ ಒಂದು ಕೊಯ್ಲಾಡೋ ನ್ಯಾಷನಲ್ ಪಾರ್ಕ್ ಅಲ್ಲಿ ಈಗಲೂ ಕೂಡ ಈ ಒಂದು ಸೈಬರಿಯನ್ ಪ್ಲೇಸ್ ಹೆಚ್ಚಿನ ಪ್ರಮಾಣ ಮೈಗ್ರೇಟ್ ಆಗಿ ತಿರ್ಗಾ ವಾಪಸ್ ಸಮಸ್ಯೆ ಪಟ್ಟಿಗೆ ಅದು ರಿಟರ್ನ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ವಿಚ್ ಇಸ್ ಸಿಚುಯೇಟೆಡ್ ಇನ್ ಅವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಸೊ ಲ್ಯಾಕ್ಸ್ ಟುಗೆದರ್ ಏನೊಂದು ನಂಬರ್ಸ್ ಅಲ್ಲಿ ಅದು ಮೈಗ್ರೇಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದು ಒಂದು ಮೈಗ್ರೇಷನ್ಗೆ ಒಂದು ಏನಂತ ಹೇಳ್ಬೋದು. ಸೊ ಏನೊಂದು A/B ಫ್ಯಾಕ್ಟರ್ಸ್ ಗೆ ಈ ರೀತಿಯ ಒಂದು ಮೈಗ್ರೇಷನ್ ತಕ್ಕಂತ ರೆಸ್ಪಾನ್ಸ್ ಅನ್ನು ತೋರಿಸಿ ನಮ್ಮ ಒಂದು ಆಲ್ಗೊರಿಥಮ್ಸ್ ಸರ್ವೈವ್ ಆಗ್ತಿದ್ದಾರೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಫೋರ್ತ್ ಒನ್ ವಾಟ್ ಔಟ್ ದಟ್ ಏನೊಂದು ರೆಸ್ಪಾನ್ಸ್ ಟು A/B ಫ್ಯಾಕ್ಟರ್ ಅನ್ನು ವಿಷಯಕ್ಕೆ ಬಂದ್ರೆ ಸೊ ಇಟ್ ಇಸ್ ನಥಿಂಗ್ ಬಟ್ ದಟ್ ಸಸ್ಪೆಂಡ್ ಅಂತ ಹೇಳಿ. ಓಕೆ, ಇಟ್ ಇಸ್ ಸೆಡ್ ಟು ಬಿ ಸಸ್ಪೆಂಡ್ ಅಂತಕ್ಕಂಥದ್ದು ಫೋರ್ತ್ A/B ಫ್ಯಾಕ್ಟರ್ ಅಂತ ನಾವು ರೆಸ್ಪಾನ್ಸ್ ಟು A/B ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ಸಸ್ಪೆಂಡ್ ಅಂತ ಹೇಳಿದ್ರೆ ದ ಡಿಫರೆಂಟ್ ಆರ್ಗಾನಿಸಮ್ಸ್ ಟೈಡ್ ಓವರ್ ದಿ ಲೋ ಆರ್ ಹೈಯರ್ ಟೆಂಪರೇಚರ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆನಾ? ಸೊ ಎ ಕೈಂಡ್ ಆಫ್ organisms which tide over the low and high temperature conditions ಅಂತ ಹೇಳ್ತೀವಿ. ಸೊ ಅಥವಾ ಹೆಚ್ಚು ಟೆಂಪರೇಚರ್ ಜಾಸ್ತಿ ಆಗಬೇಕು ಅಥವಾ ಕಮ್ಮಿ ಆಗಬೇಕು, ಆ ಒಂದು ಟೆಂಪರೇಚರ್ ವೇರಿಯೇಷನ್ ಆಗುತ್ತೆ, ಅದಕ್ಕೆ ಆ ರೀತಿಯ ಕಂಡೀಷನ್ಸ್ಗೆ ಸೊ ಇದು ಟೈಡ್ ಆಗುತ್ತೆ. ಮಿಸಾಲ್ ಅದರಿಂದ ಎಸ್ಕೇಪ್ ಆಗಬೇಕು ಅಥವಾ ಅದರಿಂದ ಪ್ರೊಟೆಕ್ಷನ್ ನ ಮಾಡ್ಕೋಬೇಕು. ಸೊ ಆ ರೀತಿಯಾದ ನಿಟ್ಟಿನಲ್ಲಿ ನಾವು ಸಸ್ಪೆಂಡ್ ಅಂತ ಹೇಳ್ತೀವಿ. organisms tide over the low and high temperature conditions in many ways or various ways ಅಂತ ಹೇಳ್ಬೋದು. ಎಷ್ಟೋ ರೀತಿಯಾದ ಒಂದು ಮಾರ್ಗದಲ್ಲಿ ತನ್ನನ್ನು ತಾನು ನಲ್ಲಿ ಪ್ರೊಟೆಕ್ಷನ್ ಮಾಡ್ಕೊಳ್ಳೋ ಅಥವಾ ಚೇಂಜಸ್ ಮಾಡ್ಕೊಳ್ಳೋದು ಅಂತ ನಾವು ಹೇಳ್ತಾ ಹೋಗ್ಬೋದು. ಅದನ್ನ ನಾವು ಟೈಡ್ ಓವರ್ ಅದರಿಂದ ಹೊರಗಡೆ ಬರ್ತದೆ, ಅದರಿಂದ ಎಸ್ಕೇಪ್ ಆಗೋದು ಅಂತ ನಾವು ಹೇಳ್ಬೋದು. ಸೊ ಅದನ್ನ ನಾವು ಸಸ್ಪೆಂಡ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿಯಾದ ಸಸ್ಪೆಂಡ್ ಅಲ್ಲಿ ಮೇಜರ್ಲಿ ವಿ ಕ್ಯಾನ್ ಸಿ ದಟ್ ಪ್ಲಾಂಟ್ಸ್ ಅಲ್ಲಿ ಕೂಡ ಒಂದು ಸಸ್ಪೆಂಡ್ ನೇಚರ್ ಅನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಅನಿಮಲ್ಸ್ ಅಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಪೆಂಡ್ ನೇಚರ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಒನ್ ಬೈ ಒನ್ ನಾವು ತಿಳ್ಕೊಳ್ತಾ ಹೋಗೋಣ. So various ways suspend process ಆಗುತ್ತೆ ಅಂತ ಹೇಳ್ತಾರೆ. So ಇದರಲ್ಲಿ suspend ಅಲ್ಲಿ ಫಸ್ಟ್ ಟೈಪ್ ನ ಬಗ್ಗೆ ನಾವು ನೋಡ್ತಾರೆ. We can set to be first one is nothing but that encystment ಅಂತ ಕರೀತಾರೆ. Okay, so it is pronounced as encystment ಅಂತ ಹೇಳ್ತೀವಿ. So ಈ ವರ್ಡ್ ಆಲ್ರೆಡಿ ನಿಮಗೆ ಫೆಮಿಲಿಟಿ ಅನ್ನೋದು ಇದೆ. ಓಕೆ, ಸೊ asexual reproduction ಏನಿದೆ ಅಥವಾ reproduction organisms ಏನಿದೆ ಅದರಲ್ಲಿ ಒಂದು encystment ಅಂತಕ್ಕಂಥದ್ದು a type of asexual reproduction ಅಂತ ನಾವು ಹೇಳ್ತಬಹುದು. Again we will be repeating it. What is meant by encystment ಅಂತ ಹೇಳ್ತಾರೆ? It is a kind of development of odd chitinous layer ಅಂತ ಹೇಳ್ಬೋದು. ಏನಾ? So encystment is nothing but that development of hard chitinous layer where it will be developed around its body. Okay, around its body coat. Okay, so ನನ್ನ ಬಾಡಿ ಕೋಟ್ ಏನಿದೆ ಅದ್ರ ಸುತ್ತಲೂ ಕೂಡ ಒಂದು ರೀತಿಯಾದ ಒಂದು ಆರ್ಕ್ ಚಿಟಿನಸ್ ಲೇಯರ್ ನ ಫಾರ್ಮ್ ಮಾಡ್ಕೊಳ್ತದೆ. ಅದನ್ನೇ ನಾವು ವಾಟ್ ಎವರ್ ದಟ್ ಸಿಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರೀತಿಯಾದ ಒಂದು ಬಾಡಿ ಕೋಟ್ ನ ವಿ ಕಾಲ್ ಪ್ರೊನೌನ್ಸ್ಡ್ ಆಸ್ ಸಿಸ್ಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಸಿಸ್ಟ್ ಫಾರ್ಮ್ ಒಂದು ಚಿಟಿನಸ್ ಆರ್ಕ್ ಚಿಟಿನಸ್ ಲೇಯರ್ ಬಾಡಿ ಕೋಟ್ ಫಾರ್ಮ್ ಆಗ್ತಕ್ಕಂಥ ಪ್ರೋಸೆಸ್ ನ
ಎನ್ಸಿಸ್ಮೆಂಟ್ ಅಂತ ಕರಿತೀವಿ. ಸೊ ಡೆವಲಪ್ಮೆಂಟ್ ಆಫ್ ಹಾರ್ಟ್ ಕಂಟಿನ್ಯೂಸ್ ಲೇಯರ್ ಅರೌಂಡ್ ಇಟ್ ಬಾಡಿ ಕೋಟ್ ಇಟ್ ಇಸ್ ಸೆಡ್ ಟು ಬಿ ದಟ್ ಸಿಸ್ಟ್. ದೀಸ್ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಸಿಸ್ಟ್ ಇಸ್ ಸೆಡ್ ಟು ಬಿ ಎನ್ಸಿಸ್ಮೆಂಟ್ ಅಂತ ಹೇಳ್ತೀವಿ. ಸಿಸ್ಟ್ ಅಂತಕ್ಕಂಥದ್ದು ಬಾಡಿ ಕೋಟ್ ಅಥವಾ ಲೇಯರ್ ಆಗುತ್ತೆ. ಈ ರೀತಿಯ ಲೇಯರ್ ನ ಫಾರ್ಮ್ ಮಾಡ್ಕೊಳ್ತಾರಂತ ಪ್ರೋಸೆಸ್ ನ ಎನ್ಸಿಸ್ಮೆಂಟ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಇದನ್ನ ನಾವು ಎನ್ಸಿಸ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ವೆನ್ ದ ಎನ್ಸಿಸ್ಮೆಂಟ್ ವಿಲ್ ಬಿ ಅಕರ್ಸ್ ಫಾರ್ಮೇಷನ್ ಆಫ್ ಸಿಸ್ಟ್ ವಿಲ್ ಬಿ ಫಾರ್ಮ್ ಅಂತ ಹೇಳ್ತಾರೆ. ಸೊ ಇಟ್ ಟೇಕ್ಸ್ ಇನ್ ದಿ unfavorable condition to the its body. Okay, so around its body called as cyst. When it could be formed, this is क्या form करते हैं during unfavorable condition. Okay, so ಆ ಒಂದು ಆರ್ಗನಿಸಮ್ ಬದುಕಲಿಕ್ಕೆ ಫೇವರಬಲ್ ಕಂಡೀಷನ್ ಇಲ್ಲ, ಅನ್ಫೇವರಬಲ್ ಕಂಡೀಷನ್ ಇದೆ ಅಂದಾಗ ಸೊ ವಾಟ್ ಆರ್ ದಟ್ ಈ ಒಂದು ಸಿಸ್ಟಮ್ ಅಂತಕ್ಕಂತ ಒಂದು ಬಾಡಿ ಲೇಯರ್ ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಇಟ್ ವಿಲ್ ಬಿ ಡಿಸಪಿಯರ್. ಓಕೆನಾ. ಸೊ ಆ ರೀತಿಯಾದ ಒಂದು ಅನ್ಫೇವರಬಲ್ ಕಂಡೀಷನ್ ಸಿಸ್ಟಮ್ ಆಗುತ್ತೆ. ಅದು ಕಂಪ್ಲೀಟ್ ಪರ್ಮನೆಂಟ್ ಆಗಿರೋದಿಲ್ಲ. ಕಂಪ್ಲೀಟ್ ಆಗಿತ್ತು ಅಂದ್ರೆ ಆ ಒಂದು ಆರ್ಗನಿಸಮ್ ಯಾವುದೇ ರೀತಿಯ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಇರ್ಬೋದು, ಫುಡ್ ಇರ್ಬೋದು, ವಾಟರ್ ಮಾಲಿಕ್ಯೂಲ್ಸ್ ಆಗುವಂತ ಒಂದು ಚಾನ್ಸಸ್ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅನ್ಫೇವರಬಲ್ ಕಂಡೀಷನ್ ಅಲ್ಲಿ ಮಾತ್ರ ಒಂದು ಸಿಸ್ಟಮ್ ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಫೇವರಬಲ್ ಕಂಡೀಷನ್ ಬಂದಾದ ನಂತರ ಅದು ಡಿಸಪಿಯರ್ ಆಗುತ್ತೆ ಅಂತ ನಾವು ಹೇಳ್ತಾ ಹೌದು. ಸೊ ಇದನ್ನ ನಾವು ಎನ್ಸಿಸ್ಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಎಕ್ಸಾಂಪಲ್ ನಾವು ಬಂದ್ರೆ ಎನ್ಸಿಸ್ಮೆಂಟ್ ಇಸ್ ಕಾಮನ್ಲಿ ಸೀನ್ ಇನ್. ಓಕೆ, ಸೊ ಯಾವ ರೀತಿಯ ಎನ್ಸಿಸ್ಮೆಂಟ್ ಅಥವಾ ಸಿಸ್ಟ್ ಫಾರ್ಮೇಷನ್ ಅನ್ನು ನೋಡ್ತಾ ಹೋಗ್ತೀವಿ ಅಂದ್ರೆ ಅಮೀಬಾ ಇರ್ಬೋದು. ಓಕೆ, ಸೊ ಅಮೀಬಾ ಇರ್ಬೋದು ಅಥವಾ ಯುಗ್ಲಿನಾ ಇರ್ಬೋದು. ಓಕೆ, ಪ್ರೋಟೋಜೋವನ್ಸ್ ಅಂತ ನಾವು ಏನ್ ಕರಿತೀವಿ. ಸೊ ಎಕ್ಸೆಟ್ರಾ ಅಮೀಬಾ, ಯುಗ್ಲಿನಾ ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯ ಆರ್ಗನಿಸಮ್ಸ್ ಅಲ್ಲಿ ಈ ರೀತಿಯಾದ ಒಂದು ಸಿಸ್ಟ್ ಫಾರ್ಮೇಷನ್ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಸೊ ಇದು ಕೂಡ ಅಷ್ಟೇ ಅನ್ಫೇವರಬಲ್ ಕಂಡೀಷನ್ ಎಬೈಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ಏನು ಚೇಂಜಸ್ ಆಗುತ್ತೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಅದರಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕೆ ಈ ರೀತಿಯಾದ ಒಂದು ಲೇಯರ್ ಅಥವಾ ಸಿಸ್ಟ್ ಫಾರ್ಮೇಷನ್ ಮಾಡ್ಕೊಳ್ಳೋಕೆ ಅಂತ ಹೇಳ್ಬೋದು. ಇದನ್ನು ನಾವು ಎನ್ಸಿಸ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ದಿಸ್ ಅಬೌಟ್ ದಟ್ ಆರ್ಗಾನಿಸಮ್ಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಈ ರೀತಿಯ ಸಸ್ಪೆಂಡ್ ಅಂತಕ್ಕಂಥ ನೇಚರ್ ಪ್ಲಾಂಟ್ಸ್ ಅಲ್ಲಿ ಕೂಡ ಆಗುತ್ತೆ, ಅನಿಮಲ್ಸ್ ಅಲ್ಲೂ ಕೂಡ ಆಗುತ್ತೆ. ಯಾವ ರೀತಿಯಾಗಿ ನಾವು ಅಂತ ತಿಳ್ಕೊಳ್ತಾ ಹೋಗೋದು. ಎನ್ಸಿಸ್ಮೆಂಟ್ ಅಂತಕ್ಕಂಥದ್ದು ಒಂದು ಸುತ್ತಲೂ ಕೂಡ ಒಂದು ಅನ್ಫೇವರಬಲ್ ಕಂಡೀಷನ್ ಅಲ್ಲಿ ಒಂದು ಕೋಟ್ ಆಫ್ ಲೇಯರ್ ಅಥವಾ ಬಾಡಿ ಕೋಟ್ ಲೇಯರ್ ನ ಫಾರ್ಮ್ ಆಗುತ್ತೆ ಅನ್ಫೇವರಬಲ್ ಕಂಡೀಷನ್ ಅಲ್ಲಿ. ಅದಾದ್ಮೇಲೆ ಅದು ಫೇವರಬಲ್ ಕಂಡೀಷನ್ ಬಗ್ಗೆ ಅದು ವಾಟ್ ಔಟ್ ಡಿಸಪಿಯರ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಲೆವೆಲ್ ಆರ್ಗನಿಸಮ್ಸ್ ಅಲ್ಲಿ ಈ ರೀತಿಯಾದ ಎನ್ಸಿಸ್ಮೆಂಟ್ ಅನ್ನೋದು ಫಾರ್ಮ್ ಆಗಿದೆ. ಅನ್ನ ಬಿಟ್ಟು ಇನ್ನು ಒಂದು ಹೈಯರ್ ಲೆವೆಲ್ಗೆ ಬಂದ್ರೆ ಪ್ಲಾಂಟ್ಸ್ ನ ವಿಷಯಕ್ಕೆ ಬರೋಣ. ಎಸ್ಪೆಷಲಿ ಪ್ಲಾಂಟ್ಸ್ ಅಲ್ಲಿ ವಾಟ್ ಆರ್ ದ ನಾವು ಹೈಯರ್ ಪ್ಲಾಂಟ್ಸ್ ಅಂತ ಏನ್ ಕರಿತೀವಿ. ಓಕೆ, ಸೊ ದೋಸ್ ಆರ್ ಸೆಡ್ ಟು ಬಿ ದಟ್ higher plants are the flowering plants ಅಥವಾ seedling plants are nothing but the scientifically angiosperms ಅಂತ ಹೇಳ್ತೀವಿ. ಸೊ ಈ ಒಂದು angiosperms ಅಲ್ಲೂ ಕೂಡ ಅಷ್ಟೇ ವಾಟ್ ಆರ್ ದ ಏನು ಸಸ್ಪೆಂಡ್ ನೇಚರ್ ಅಥವಾ ರೆಸ್ಪಾನ್ಸ್ ಟು ಎಬೈಟಿಕ್ ಫ್ಯಾಕ್ಟರ್ಸ್ ಅನ್ನು ನೋಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಡೌಟ್ ಕೊಡ್ಬೋದು ಸರ್ ಯಾವ ರೀತಿಯಾಗಿ ಸರ್ ಯಾವುದೇ ಗಿಡ ಸಮ್ಮರ್ ಸೀಸನ್ ಬಂತು ಅಂತ ಡಿಸಪಿಯರ್ ಆಗಲ್ಲ, ವಿಂಟರ್ ಸೀಸನ್ ಬಂತು ಅಂತ ರಿಅಪಿಯರ್ ಆಗಲ್ಲ. ನಾವೇ ಡಿಸ್ಕ್ರೈಬ್ ಮಾಡಬೇಕು ಅಂತ ನಮಗೆ ಒಂದು ಕಾಮನ್ ಕಾನ್ಸೆಪ್ಟ್ ಇದೆ. ಬಟ್ ನಾವು ಇಲ್ಲಿ ಏನ್ ಅಂದ್ರೆ ಓನ್ ಆರ್ಗ್ಯಾನಿಸಮ್ ಅಲ್ಲೇ ಚೇಂಜಸ್ ಅಥವಾ ಸಸ್ಪೆಂಡ್ ನೇಚರ್ ಅಥವಾ ರೆಸ್ಪಾನ್ಸ್ ಟು ಎಬೈಟಿಕ್ ಫ್ಯಾಕ್ಟರ್ ಅನ್ನು ನೋಡುವುದಿಲ್ಲ. ಅದರ ಪಾರ್ಟ್ ಆಫ್ ಆರ್ಗ್ಯಾನಿಸಮ್ಸ್ ಅಥವಾ ಪಾರ್ಟ್ ಆಫ್ ಪ್ಲಾಂಟ್ ಅಲ್ಲಿ ಈ ರೀತಿಯಾದ ಸಸ್ಪೆಂಡ್ ನೇಚರ್ ಅಥವಾ ರೆಸ್ಪಾನ್ಸ್ ಟು ಎಬೈಟಿಕ್ ಫ್ಯಾಕ್ಟರ್ಸ್ ಅನ್ನು ನೋಡ್ತೀವಿ ಅಂತ ಹೇಳ್ಬೋದು. ಸೊ ಇಫ್ ಯು ಕಮ್ ಟು ದಟ್ ಹೈಯರ್ ಪ್ಲಾಂಟ್ಸ್ ಅಥವಾ ಫ್ಲವರಿಂಗ್ ಪ್ಲಾಂಟ್ಸ್ ವಿಷಯಕ್ಕೆ ಬಂದ್ರೆ ವಿ ಕ್ಯಾನ್ ಸ್ಟಾರ್ಟ್ ವಿತ್ ದಟ್. ಓಕೆ, ವಾಟ್ಸ್ ಆರ್ ನೇಚರ್ ಆಫ್ ದಿ ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೆ ಸೊ ಇಟ್ ಪ್ರೊಸೆಸ್ ದಿ ಫ್ಲವರಿಂಗ್. ಓಕೆ, ಗ್ರೋಯಿಂಗ್ ಆಫ್ ದಿ ಫ್ಲವರ್ ಅಥವಾ ಇನ್ಫ್ಲೋರೆಸೆನ್ಸ್ ಅಂತ ಹೂ ಬಿಡೋದು ಅಂತ ಏನ್ ಕರಿತೀವಿ. ಸೊ ಇನ್ಫ್ಲೋರೆಸೆನ್ಸ್ ವಿಲ್ ಬಿ ಅಕರ್. ವೈ ದ ಇನ್ಫ್ಲೋರೆಸೆನ್ಸ್ ವಿಲ್ ಬಿ ಅಕರ್? ಇಟ್ ಇಸ್ ಅ ಸೈನ್ ಆಫ್ ರಿಪ್ರೊಡಕ್ಷನ್ ಅಂತ ಹೇಳಿ. ಓಕೆ, ರಿಪ್ರೊಡಕ್ಷನ್ ಒಂದು ಲೆವೆಲ್ ಗೆ ಬಂದಾಗ ಮೆಚುರಿಟಿನ ಪಡ್ಕೊಂಡಾಗ ಅದು ಫ್ಲವರಿಂಗ್ ನ ಮಾಡುತ್ತೆ ಅಂತ ನಾವು ಹೇಳ್ತಾ ಹೋದ್ರು. ಸೊ ಮೇಜರ್ ಪಾಯಿಂಟ್ ಆಫ್ ವ್ಯೂ ಅಥವಾ ಮೇಜರ್ ಮೆಟಬಾಲಿಕ್ ಆಕ್ಟಿವಿಟಿ ಅಥವಾ ಮೇಜರ್ ಆಕ್ಟಿವಿಟಿ ಆಫ್ ದಿ ಫ್ಲವರಿಂಗ್ ಪ್ಲಾಂಟ್ಸ್ ಆರ್ ನಥಿಂಗ್ ಬಟ್ ದಟ್ ರಿಪ್ರೊಡಕ್ಷನ್. ರಿಪ್ರೊಡಕ್ಷನ್ ಫ್ಲವರ್ ಬಿಡುವಂತದ್ದು ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅದೇ ಒಂದು ಮೇಜರ್ ಆಕ್ಟಿವಿಟಿ ಆಗಿರೋದ್ರಿಂದ ಆ ಒಂದು ಮೇಜರ್ ಆಕ್ಟಿವಿಟಿ ರಿಪ್ರೊಡಕ್ಷನ್ ಪ್ರೊಸೆಸ್ ರಿಲೇಟೆಡ್ ಆಗಿ ಈ ಒಂದು ಎಬೈಟಿಕ್ ರೆಸ್ಪಾನ್ಸ್ ಟು ಎಬೈಟಿಕ್ ಫ್ಯಾಕ್ಟರ್ ಅನ್ನು ನೋಡ್ತೀವಿ ಅಂತ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಅಂತ ಹೇಳ್ತಾರೆ a kind of organisms higher plants ಅಲ್ಲಿ ಕೆಲವೊಂದು ಪಾರ್ಟ್ಸ್ ಅಥವಾ ಸೀಡ್ಸ್. ಓಕೆ, became seeds. Okay, so seeds should be germinate ಅಂತ ಹೇಳಿ. Okay, so when they will be germinate ಅಂತ ಹೇಳ್ತಾರೆ. So they should germinate. Seeds should germinate to develop as. Okay, they should germinate to develop as new plants. Okay, ಹೊಸ ಒಂದು ಗಿಡ ಆಗಿ ಬೆಳಿಬೇಕು ಹುಟ್ಟಬೇಕು ಅಂದ್ರೆ ಸೊ ಆ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ ನ ಒಂದು ಸೀಡ್ಸ್ ಏನಿರುತ್ತೆ ಆ ಒಂದು ಸೀಡ್ಸ್ ಗಳು ಜರ್ಮಿನೇಟ್ ಆಗಬೇಕು ಅಂತ ಹೇಳಿ. ಓಕೆ, ಸೊ ಆ ರೀತಿಯ ಸೀಡ್ಸ್ ಸುಮ್ಮನೆ ಇಟ್ಟಿದಂಗೆ ಜರ್ಮಿನೇಟ್ ಆಗೋದಿಲ್ಲ. ಓಕೆ, ಇಟ್ ಶುಡ್ ಜರ್ಮಿನೇಟ್ ಡ್ಯೂರಿಂಗ್ ದಿ ಫೇವರಬಲ್ ಕಂಡೀಷನ್. ಅದಕ್ಕೆ ಫೇವರಬಲ್ ಕಂಡೀಷನ್ ಬಂದಾಗ ಮಾತ್ರ ಜರ್ಮಿನೇಷನ್ ಅಥವಾ ಮೊಳಕೆ ಹೊಡೆಯೋದು ಅಂತ ಏನ್ ಕರಿತೀವಿ.
ಅಲ್ಲ. ಸೊ ಅದನ್ನ ನಾವು ಕಾಮನ್ ಆಗಿ ಜರ್ಮಿನೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆ ಒಂದು ಜರ್ಮಿನೇಷನ್ ಆಗಬೇಕು, ಅದಕ್ಕೆ ಫೇವರಬಲ್ ಕಂಡೀಷನ್ ಬೇಕು ಅಂತ ಹೇಳ್ತಿರ್ತೀವಿ. ಯಾವ ರೀತಿಯಾಗಿ ಒಂದು ಫೇವರಬಲ್ ಕಂಡೀಷನ್ ಅಂತ ಹೇಳಿದ್ರೆ, ಈ ಒಂದು ಸೀಡ್ ಜರ್ಮಿನೇಟ್ ಆಗಿ ಯಾವ ತರ ಫೇವರಬಲ್ ಕಂಡೀಷನ್ ಅವಶ್ಯಕತೆ ಇರುತ್ತೆ ಅಂತ ಲೈಕ್ ಮಾಯಿಶ್ಚರ್. ಓಕೆ, ಸೊ ಮಾಯಿಶ್ಚರ್ ಕಂಟೆಂಟ್ ತುಂಬಾ ಇರಬೇಕು, ಅದಕ್ಕೆ ವಾಟರ್ ಕೂಡ ಹೆಚ್ಚಿನ ಪ್ರಮಾಣವಾಗಿ ಸಿಗ್ತಾ ಹೋಗ್ಬೇಕು. ಮಾಯಿಶ್ಚರ್ ಕಂಟೆಂಟ್ ಇರಬೇಕು ಅಥವಾ ವಾಟರ್ ಇರ್ತಾ ಹೋಗ್ಬೇಕು. ಅದೇ ರೀತಿಯಾಗಿ ಫೇವರಬಲ್ ಟೆಂಪರೇಚರ್ ಕೂಡ ಇರಬೇಕು. ಓಕೆ, ಸೊ ಈ ರೀತಿಯಾದ ಎಲ್ಲಾ ರೀತಿಯಾದ ಒಂದು ಫೇವರಬಲ್ ಕಂಡೀಷನ್ ಬಂದಾಗ ಮಾತ್ರ ದ ಸೀಡ್ಸ್ ಕ್ಯಾನ್ ಜರ್ಮಿನೇಟ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಏನು ಬೇಡ, ಕಾಮನ್ ಥಿಂಗ್ ಏನಂದ್ರೆ, ಸೊ ಕಾಳುಗಳನ್ನ ನಾವು ಮೊಳಕೆ ಬಿಡ್ಲಿಕ್ಕೆ ಬಿಡ್ತೀವಿ. ಓಕೆ, ಸೊ ಹುಳ್ಳಿಕಾಳು ಇರ್ಬೋದು, ಕಡಲೆಕಾಳು ಇರ್ಬೋದು, ಹೆಸರು ಕಾಳು ಇರ್ಬೋದು. ಓಕೆ, ಸೊ ವಾಟ್ ಆರ್ ದ ಬಿ ಮೊಳಕೆ ಇಡ್ತೀವಿ ಎಡ್ಗೆ ಮನೆ. ಓಕೆ, ಯಾವ ರೀತಿ ಅಂದ್ರೆ ನೀರಲ್ಲಿ ನೆನೆಸ್ತೀವಿ, ನೆನೆಸ್ಬಿಟ್ಟು ಸಮ್ ಟೈಮ್ ಆಫ್ ನೀರು ನೆನೆಸಿ ಅದು ನೀರನ್ನ ರಿಮೂವ್ ಮಾಡಿ, ಸೊ ಯಾವ್ದಾದ್ರು ಕಂಟೈನರ್ ಹಾಕ್ಬಿಟ್ಟು ಅದನ್ನ ಬಟ್ಟೆಯಿಂದ ತೇಬೋದು, ಬಟ್ಟೆಯಿಂದ ಕವರ್ ಮಾಡ್ತೀವಿ. ಯಾಕೆಂದ್ರೆ ಏರಿಯೇಷನ್ ಅಂದ್ರೆ ಆ ಒಂದು ಅನ್ಎರೋಬಿಕ್ ಕಂಡೀಷನ್ ನ ಕ್ರಿಯೇಟ್ ಮಾಡಿ ಯಾವುದೇ ರೀತಿ ಏರಿಯೇಷನ್ ಆಗಬಾರ್ದು. ಇಟ್ ಮೀನ್ಸ್ ಯಾವ್ದಾದ್ರು ರಾತ್ರಿಯಲ್ಲಿ ನಾನು ಮಾಡಿದ್ದೀನಿ ಅಂದ್ರೆ ಮಾಯಿಶ್ಚರ್ ನ ಕೊಟ್ಟಿದ್ದೀನಿ, ಸ್ವಲ್ಪ ನೀರನ್ನು ನೆನೆಸಿರ್ತೀನಿ, ಅದೇ ರೀತಿಯಾಗಿ ಒಂದು ಕಾನ್ಸ್ಟೆಂಟ್ ಟೆಂಪರೇಚರ್ ಅದಕ್ಕೆ ಕೊಟ್ಟಿರ್ತೀನಿ. ಸೊ ಎಲ್ಲಾ ರೀತಿಯಾದ ಒಂದು ಫೇವರಬಲ್ ಕಂಡೀಷನ್ ಬಂದಾಗ ಇಟ್ ಕ್ಯಾನ್ ಬಿ ಜರ್ಮಿನೇಟ್ ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ಜರ್ಮಿನೇಟ್ ಆದಂತ ಒಂದು ಪ್ಲಾಂಟ್ ಅನ್ನು ನಾವು ಏನಂತ ಹಾರ್ವೆಸ್ಟ್ ಮಾಡಿದ್ರೆ ಅಥವಾ ಲ್ಯಾಂಡಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಹೊಸ ಪ್ಲಾಂಟ್ ಆಗಿ ಡೆವಲಪ್ ಆಗ್ತಕ್ಕಂಥ ಒಂದು ನೇಚರ್ ನಾವು ನೋಡ್ತಾ ಹೋಗ್ತೀವಿ. ಲೈಕ್ ದಟ್ ಸೀಡ್ಸ್ ಆಗ್ತಿದಂಗೆ ಸಡನ್ ಆಗಿ ಜರ್ಮಿನೇಟ್ ಆಗಲ್ಲ, ಅದಕ್ಕೆ ಫೇವರಬಲ್ ಕಂಡೀಷನ್ ಬರಬೇಕು. ಸೊ ಫೇವರಬಲ್ ಕಂಡೀಷನ್ ಅಲ್ಲಿ ಬರೋದು ಏನು ಯಾವ ರೀತಿಯ ಸಸ್ಪೆನ್ಷನ್ ಅಥವಾ ರೆಸ್ಪಾನ್ಸ್ ಅಂತ ತೋರಿಸ್ತಾ ಇದ್ರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ಡಾರ್ಮೆನ್ಸಿ ಪೀರಿಯಡ್ ಅಂತ ಕರೆಕ್ಟ್. ಓಕೆ, ಇಟ್ ಈಸ್ ಸೆಡ್ ಟು ಬಿ ಡಾರ್ಮೆನ್ಸಿ ಅಂತ ಹೇಳಬಹುದು. ಓಕೆ, ಸೊ ವಾಟ್ ಈಸ್ ಮೆಂಟ್ ಬೈ ಡಾರ್ಮೆನ್ಸಿ ಅಂತ ಹೇಳಿದ್ರೆ ಇಟ್ ಈಸ್ ಸೆಡ್ ಟು ಬಿ ದ ರೆಡ್ಯೂಸ್ their metabolic activities. Okay, a kind of organisms which reduce their, it never stops. Stop at the metabolic activity ನಿಂತೋಯ್ತು ಅಂದ್ರೆ it leads to death, that ಸತ್ತೋಯ್ತು ಅಂತಾನೆ ಅರ್ಥ. ಓಕೆ, ಸೊ metabolic activities ಸ್ಟಾಪ್ ಆಗುತ್ತೆ, ಅದು ರೆಡ್ಯೂಸ್ ಕಮ್ಮಿ ಮಾಡ್ತೀವಿ. ಓಕೆ, ಸೊ ರೆಡ್ಯೂಸ್ ದ metabolic activities. Okay, so on ಒಂದು metabolic activities ನ ವಾಟ್ ಆರ್ ದ ಸೀಲ್ಸ್ ಅಂದ್ರೆ ಸೆಲ್ ಡಿವಿಷನ್ ಆದ್ಮೇಲೆ ವಾಟ್ ಆರ್ ದ ಸೆಲ್ ಡಿವಿಷನ್ ಪ್ರೋಸೆಸ್ ಮುಖಾಂತರ ಮೊಳಕೆ ಹೊಡೆಯೋದು. ಓಕೆನಾ, ಸೊ ಆ ಒಂದು ಸೆಲ್ ಡಿವಿಷನ್ ಇದೆ, ಯಾವ ರೀತಿಯ ಮೆಟಬಾಲಿಕ್ ಆಕ್ಟಿವಿಟಿ ಇರ್ಬೋದು ಅದು ರೆಡ್ಯೂಸ್ ಆಗುತ್ತೆ. ಓಕೆನಾ, ಸೊ ಆ ರೀತಿಯಾದ ಒಂದು reduce the metabolic activities and gone to the suspended condition. Okay, so ಆ ಒಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ನಿಲ್ಲಿಸೋದಿಲ್ಲ, ಅದ್ರ ಬದಲು ರೆಡ್ಯೂಸ್ ಮಾಡ್ಕೊಂಡು ಕಮ್ಮಿ ಮಾಡ್ಕೊಂಡು ಒಂದು ಪರ್ಟಿಕ್ಯುಲರ್ ಸಸ್ಪೆಂಡೆಡ್ ಕಂಡೀಷನ್ till the favorable condition occurs. Okay, ಅದಕ್ಕೆ ಫೇವರಬಲ್ ಕಂಡೀಷನ್ ಬರೋವರೆಗೂ ಕೂಡ ಅಷ್ಟೇನೆ ಒಂದು ತನ್ನ ಮೆಟಬಾಲಿಕ್ ಆಕ್ಟಿವಿಟೀಸ್ ನ ರೆಡ್ಯೂಸ್ ಮಾಡ್ಕೊಳ್ಳುತ್ತೆ. ಆ ಒಂದು ಪ್ರೋಸೆಸ್ ನಾವು ಡಾರ್ಮೆನ್ಸಿ ಅಂತ ಹೇಳ್ತೀವಿ ಅಥವಾ ಡಾರ್ಮೆನ್ಸಿ ಪೀರಿಯಡ್ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ಮೆಂಟ್ ಬೈ ಡಾರ್ಮೆನ್ಸಿ ಪೀರಿಯಡ್ ಅಂದ್ರೆ a kind of reducing the metabolic activities and gone to the suspended condition till the favorable condition occurs. ಅದಕ್ಕೆ ತನ್ನ ಒಂದು ಫೇವರಬಲ್ ಕಂಡೀಷನ್ ಅಂತ ಬಟ್ ಟೆಂಪರೇಚರ್ ಮಾಯಿಶ್ಚರ್ ವಾಟರ್ ಕಾನ್ಸ್ಟೆಂಟ್ ಆಗಿ ಸಿಗೋವರೆಗೂ ಕೂಡ ಅಷ್ಟೇ ವಾಟ್ ಆರ್ ದ ಡಾರ್ಮೆನ್ಸಿ ಪೀರಿಯಡ್ ಗೆ ಹೋಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಡಾರ್ಮೆನ್ಸಿ ಪೀರಿಯಡ್ ಇಂದ ನಿಮ್ಮ ಪ್ರಿಸರ್ವೇಷನ್ ಆಫ್ ದಿ ಸೀಡ್ಸ್. ಓಕೆ, ನಾವು ಇಷ್ಟ ರೀತಿಯಾದ ಕಾಳುಗಳನ್ನ ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು ಡ್ರೈ ಕಂಡೀಷನ್ ಅಲ್ಲಿ ಸ್ಟೋರ್ ಮಾಡ್ತೀವಿ, ಅದಕ್ಕೆ ಯಾವ ರೀತಿಯ ವೆಟ್ ಕಂಡೀಷನ್ ಕೊಡೋದಿಲ್ಲ. ಓಕೆ, ವೆಟ್ ಕಂಡೀಷನ್ ಸಿಕ್ತು ಅಂದ್ರೆ ವಾಟರ್ ಅದಕ್ಕೆ ಫೇವರಬಲ್ ಕಂಡೀಷನ್ ಸಿಕ್ತು ಅಂತ ಅರ್ಥ. ಫೇವರಬಲ್ ಕಂಡೀಷನ್ ಸಿಕ್ತು ಈಗ ಜರ್ಮಿನೇಟ್ ಆಗಲು ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿಯ ಒಂದು ಡ್ರೈ ಕಂಡೀಷನ್ ಕೊಟ್ಟು ಅದನ್ನ ಪ್ರಿಸರ್ವ್ ಮಾಡ್ತಕ್ಕಂಥ ಪ್ರೋಸೆಸ್ ಡಾರ್ಮೆನ್ಸಿ ಅಂತೀವಿ. ಈ ಒಂದು ಡಾರ್ಮೆನ್ಸಿ ನಾವು ಎಲ್ಲಿವರೆಗೂ ಫೇವರಬಲ್ ಕಂಡೀಷನ್ ಕೊಡ್ತೀವಿ ಅಲ್ಲಿವರೆಗೂ ಕೂಡ ಅಷ್ಟೇ ಅನ್ನೋದು ಆ ಒಂದು ಡಾರ್ಮೆನ್ಸಿ ಪೀರಿಯಡ್ ಅಲ್ಲಿ ಇರ್ತಿರ್ತೀವಿ. ಇಯರ್ಸ್ ಗಟ್ಟಲೆ ನಾವು ಅಕ್ಕಿಗಳಿರ್ಬೋದು, ಗೋಧಿಗಳು ಆಗಿರ್ಬೋದು, ಎಷ್ಟೋ ವರ್ಷ ಗಟ್ಟಲೆ ಕೂಡ ಇಷ್ಟು ಸರ್ಟನ್ ಟೈಮ್ ಕೂಡ ನಾವು ಕೆಂಪ್ ಪ್ರಿಸರ್ವ್. ಏಕೆ, ಯಾವ ಕಂಡೀಷನ್ ಅಂದ್ರೆ ನಥಿಂಗ್ ಬಟ್ ಡಾರ್ಮೆನ್ಸಿ. ಗಿಡ ಅಷ್ಟು ವರ್ಷ ಬದುಕಿರೋದಿಲ್ಲ, ಬಟ್ ಬೀಜಗಳು ಏನಕ್ಕೆ ಇರುತ್ತೆ ಅಂದ್ರೆ ಇಟ್ ಗೋಸ್ ಅಂಡರ್ ಡಾರ್ಮೆನ್ಸಿ. ಓಕೆ, ಇಟ್ ಮೀನ್ಸ್ ದಟ್ ಪರ್ಟಿಕ್ಯುಲರ್ ಟೈಮ್ ಆರ್ ಪರ್ಟಿಕ್ಯುಲರ್ ಪೀರಿಯಡ್ ಅವರು ಅಷ್ಟೇ ತನ್ನ ಒಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ನ ರೆಡ್ಯೂಸ್ ಮಾಡಿ ಇಟ್ಕೊಳ್ಳುತ್ತೆ. ಓಕೆ, ಸೊ ಅದನ್ನ ನಾವು ವಾಟ್ ಆರ್ ದ ಡಾರ್ಮೆನ್ಸಿ ಅಂತೀವಿ. ಇದು ಕೂಡ ಅಷ್ಟೇ ಸಸ್ಪೆಂಡ್ ಅಂತಕ್ಕಂಥ ಡೇ ಬೈ ಡೇ ಫ್ಯಾಕ್ಟರ್ ನ ಒಂದು ನೇಚರ್ ಅಂತ ಹೇಳ್ಬೋದು. ಮೇಜರ್ಲಿ ಯು ಕ್ಯಾನ್ ಸಿ ದಟ್ ಡಾರ್ಮೆನ್ಸಿ ಅನ್ನೋದು ಪ್ಲಾಂಟ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಓಕೆ,
ಸೊ ಈ ಒಂದು ಡಾರ್ಮೆನ್ಸಿ ಅಂತಕ್ಕಂಥ ಪ್ರೋಸೆಸ್ ವಾಟ್ ಎವರ್ ದ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಅಲ್ಲ, ಅನಿಮಲ್ಸ್ ಅಲ್ಲಿ ಕೂಡ ಡಾರ್ಮೆನ್ಸಿ ಪೀರಿಯಡ್ ನಾವು ನೋಡ್ತಾ ಹೋಗ್ತೀವಿ. ಹ್ಯೂಮನ್ಸ್ ಅಲ್ಲಿ ನೋಡೋದಿಲ್ಲ, ಯಾಕೆಂದ್ರೆ 24/7 ನಾವೇನ್ ಹೇಳ್ತೀವಿ. ಸೊ ಏನೊಂದು 365 ಕೂಡ ಅಷ್ಟೇ. ವಾಟ್ ಆರ್ ದಟ್ ವಿಲ್ ಬಿ ಅಡ್ಜಸ್ಟಿಂಗ್ ಟು ದಿ abiotic factors, then we will be surviving. We are command ಅಲ್ಲಿ ರೆಗ್ಯುಲೇಟ್ ಅಂತಕ್ಕಂಥ ಒಂದು ರೆಸ್ಪಾನ್ಸ್ ಕೆಳಗಡೆ ನಾವು ಬರ್ತಾ ಹೋಗ್ತೀವಿ. ಬಟ್ ಕೆಲವೊಂದು ಸೆಲ್ಟರ್ ಅನಿಮಲ್ಸ್ ಅಲ್ಲಿ ಕೂಡ ಒಂದು ಡಾರ್ಮೆನ್ಸಿ ಅಥವಾ ತನ್ನನ್ನು ಮೆಟಬಾಲಿಕ್ ಆಕ್ಟಿವಿಟೀಸ್ ನ ರಿಡ್ಯೂಸ್ ಮಾಡಿಟ್ಕೊಳ್ಳುತ್ತೆ. ಸೊ ಆ ರೀತಿ ಡಾರ್ಮೆನ್ಸಿ ಪೀರಿಯಡ್ ಅಮೌಂಟ್ ಅನಿಮಲ್ಸ್ ನಾವು ಹೇಳ್ತಾ ಹೋಗ್ತೀವಿ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ಹೈಬರ್ನೇಷನ್ ಅಂಡ್ ಎಸ್ಟಿವೇಷನ್ ಅಂತ ಹೇಳ್ತೀವಿ. ಇದು ಟೈಪ್ಸ್ ಆಫ್ ಸಸ್ಪೆಂಡ್ ಅಂತ ಹೇಳ್ಬೋದು. ಫಸ್ಟ್ ಎನ್ಸಿಸ್ಮೆಂಟ್ ಅಲ್ಲಿ ಅಂತಂದ್ರೆ, ಸೆಕೆಂಡ್ ನಾವು ಡಾರ್ಮೆನ್ಸಿ ಅಂಡ್ ಅಕ್ಟಿಸ್ ಇದೆಲ್ಲ ಬರುತ್ತೆ, ಅದನ್ನ ಪರ್ಟಿಕ್ಯುಲರ್ ಅಂತ ನಾವು ಹೇಳಲಿಕ್ಕಾಗಲ್ಲ. ಸೊ ಇದರಲ್ಲಿ ಬರ್ತಕ್ಕಂಥ ಇನ್ನೊಂದು ಟೈಪ್ ಆಫ್ ಸಸ್ಪೆಂಡ್ ಅಂತ ಹೇಳ್ತಾರೆ ಹೈಬರ್ನೇಷನ್ ಅಂತ ಕರೀತಾರೆ. Okay, it is said to be hibernation ಅಂತ ಹೇಳ್ಬೋದು. ಸೊ hibernation is nothing but ಕಾಮನ್ ಆಗಿ ಹೇಳ್ತಾರೆ ವಿಂಟರ್ ಸ್ಲೀಪಿಂಗ್ ಅಂತ ಹೇಳಿ. Okay, so it is commonly said to be winter sleep ಅಥವಾ hibernation ಅಂತ ಹೇಳ್ತಾ ಇರ್ತೀವಿ. What is meant by winter sleeping or what is meant by hibernation ಅಂತ ನಾವು ಹೇಳ್ತಾ ಹೋದ್ರೆ, it is a period of dormancy during some animals during the winter season. Okay, winter season ಅಂತ ಹೇಳ್ಬೋದು. Period of dormancy of animals, especially it is meant for animals. Period of dormancy of animals during winter. Okay, so winter season ಅಲ್ಲಿ ಕೆಲವೊಂದು ಅನಿಮಲ್ಸ್ ಇರುತ್ತೆ ತನ್ನ ಒಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ನ ರಿಡ್ಯೂಸ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಅದನ್ನ ನಾವು ಹೈಬರ್ನೇಷನ್ ಅಂತ ಕರೀತೀವಿ. ಡ್ಯೂರಿಂಗ್ ವಿಂಟರ್ ಸೀಸನ್ ಓನ್ಲಿ. ಸೊ ಯಾವ ರೀತಿಯ ಮೆಟಬಾಲಿಕ್ ಆಕ್ಟಿವಿಟೀಸ್ ವಾಟ್ ಎವರ್ ದಟ್ ಏನೊಂದು ರಿಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಸಮ್ ಕೈಂಡ್ ಆಫ್ ರಿಪ್ರೊಡಕ್ಷನ್ ಇರ್ಬೋದು, ಅದನ್ನ ಅವಾಯ್ಡ್ ಮಾಡುತ್ತೆ, ಅಥವಾ ಸೊ ಜಾಸ್ತಿ ಆಹಾರ ಉಟ್ಕೊಳ್ಳೋದಿರ್ಬೋದು ಅಥವಾ ಎಕ್ಸ್ಪೋಸ್ ಆಗುವಂಥದ್ದು ಇರ್ಬೋದು, ಅದನ್ನೆಲ್ಲರೂ ಕೂಡ ಅಷ್ಟೇ. ವೈ ಶುಡ್ ಇಟ್ ಅಂಡರ್ಗೋ ಹೈಬರ್ನೇಷನ್ ಅಂದ್ರೆ ಟು ಮೇಕ್ ಅಪ್ ಇಟ್ಸ್ ಎನರ್ಜಿ requirement. Okay, during the metabolic region, winter season, they reduce their metabolic activities. Okay, so they reduce their metabolic activities. ತನ್ನ ಒಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ನ ರೆಡ್ಯೂಸ್ ಮಾಡಿಕೊಳ್ಳುತ್ತೆ. ಸೊ ಅದ್ರ ಜೊತೆಗೆ ಇಟ್ ನಾಟ್ ಸರ್ಚ್ ಫಾರ್ ದಿ ಎನರ್ಜಿ requirements, okay, or that which reduces the energy requirement. Okay, so energy requirement na adru jotege whatever that ಏನೊಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ನ ರಿಡ್ಯೂಸ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಈ ರೀತಿಯ ನೇಚರ್ ನಾವು ಹೈಬರ್ನೇಷನ್ ಮಾಡ್ತೀವಿ. ಇಟ್ ಇಸ್ ಮೆಂಟ್ ಫಾರ್ ಓನ್ಲಿ ಫಾರ್ ವಿಂಟರ್ ಸೀಸನ್ ಅಂತ ನಾವು ಹೇಳ್ತೀವಿ. ಎಕ್ಸಾಂಪಲ್ಸ್ ನ ಹೇಳ್ತಾವ್ರೆ. ಸೊ ಪಾಯ್ಕಿಲೋಥರ್ಮ್ಸ್ ಅಥವಾ ಎಕ್ಟೋಥರ್ಮ್ಸ್ ಅಂತ ಹೇಳ್ತೀವಿ, ಅಥವಾ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಓಕೆ, ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಓಕೆ, ಸೊ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಹೇಳ್ತೀವಿ ಅಥವಾ ಪಾಯ್ಕಿಲೋಥರ್ಮ್ಸ್ ಅಂತ ಹೇಳ್ತೀವಿ. ನಥಿಂಗ್ ಬಟ್ ದಟ್ ಆಂಫಿಬಿಯಾ ಇರ್ಬೋದು ಅಥವಾ ಫ್ರಾಗ್ ಇರ್ಬೋದು, ರೆಪ್ಟೈಲ್ಸ್ ಲೈಕ್ ಲಿಸರ್ಡ್ ಗಳು ಇರ್ಬೋದು. ಓಕೆ, ಸೊ ಇದೆಲ್ಲ ಕೂಡ ಅಷ್ಟೇ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ಹೇಳ್ತೀವಿ. ದೇ ಆರ್ ಆಲ್ ಅಂಡರ್ಗೋ ಹೈಬರ್ನೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಕೂಡ ಕೆಲವೊಂದು ಸೆಲೆಕ್ಟೆಡ್ ಒನ್. ಓಕೆ, ಸೊ ವಾರ್ಮ್ ಬ್ಲಡೆಡ್ ಅನಿಮಲ್ಸ್. ಓಕೆ, ಇದು ಕೂಡ ಅಷ್ಟೇ ಹೈಬರ್ನೇಷನ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬೋದು. ಸೆಲೆಕ್ಟೆಡ್ ಮಾತ್ರ. ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಬಂದ್ರೆ ಆಂಫಿಬಿಯನ್ಸ್ ಲೈಕ್ ಫ್ರಾಕ್ಸ್ ಇರ್ಬೋದು, ಅದ್ರ ಜೊತೆಗೆ ರೆಪ್ಟೈಲ್ಸ್ ಲೈಕ್ ಲಿಸರ್ಡ್ಸ್ ಇರ್ಬೋದು. ಓಕೆ, ಸೊ ಈ ರೀತಿಯಾದ ಒಂದು ಪ್ರಾಣಿಗಳು ಏನ್ ಮಾಡುತ್ತೆ ಅಂದ್ರೆ ವಾಟ್ ಆರ್ ದಟ್ ವಿಂಟರ್ ಕಂಡೀಷನ್ ಅಲ್ಲಿ ಅಥವಾ ವಿಂಟರ್ ಸ್ಲೀಪ್ ಅಥವಾ ಹೈಬರ್ನೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಾಮನ್ ಥಿಂಗ್, ಫ್ರಾಗ್ ನ ವಿಂಟರ್ ಸೀಸನ್ ನೋಡಿದ್ರೆ ಚಳಿಗಾಲದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಈ ಕ್ವಿಕ್ ಆಕ್ಟಿವಿಟಿ ರೈನಿ ಸೀಸನ್ ಮಾತ್ರ ಕೆಲವೊಂದು ಸಮ್ಮರ್ ಸೀಸನ್ ಅಲ್ಲಿ ಇರ್ತಾರೆ. ಓಕೆ, ಸೊ ಸಮ್ಮರ್ ಸೀಸನ್ ಕೂಡ ಅಷ್ಟು ಕಮ್ಮಿ, ವಿಂಟರ್ ಸೀಸನ್ ಇದ್ದಿದ್ದು ಕಮ್ಮಿ. ಬಿಕಾಸ್ ಆಫ್ ಇಟ್ ಗೋಸ್ ಅಂಡರ್ ದಿ ಹೈಬರ್ನೇಷನ್, ವಿಂಟರ್ ಸ್ಲೀಪಿಂಗ್ ಕಂಡೀಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಹೋದ್ರು. ರಿಸಲ್ಟ್ ವಾಲ್ಡ್ ರಿಸಲ್ಟ್ ಕೂಡ ಅಷ್ಟೇ ವಿಂಟರ್ ಕಂಡೀಷನ್ ನಾವು ಜಾಸ್ತಿ ನೋಡ್ಲಿಕ್ಕೆ ಆಗಲ್ಲ. ಲೈಕ್ ನೆಕ್ಸ್ಟ್ ದಟ್ ವಾರ್ಮ್ ಕಂಡೀಷನ್, ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಥವಾ ಓಮೆಥರ್ಮಲ್ ಅನಿಮಲ್ಸ್ ವಿಷಯಕ್ಕೆ ಬಂದ್ರೆ ಬೇರ್ಸ್ ಇರ್ಬೋದು. ಬೇರ್ಸ್, ಗೋಟ್ ಕೆಲವೊಂದು, ಸ್ಕ್ವಿಲ್, ಅಳಿಲುಗಳು. ಸೊ ಈ ರೀತಿಯ ಒಂದು ಆರ್ಗನಲ್ಸ್ ಇಟ್ ಅಂಡರ್ಗೋಸ್ ಹೈಬರ್ನೇಷನ್ ಅಂತ ಹೇಳ್ತೀವಿ. ವಿಂಟರ್ ಸ್ಲೀಪಿಂಗ್ ಅಂತ ಹೇಳ್ತೀವಿ. ಇದು ಕೂಡ ಅಷ್ಟೇ ರೆಸ್ಪಾನ್ಸ್ ಟು ದಿ ಏಬಯೋಟಿಕ್ ಫ್ಯಾಕ್ಟರ್ ಅಂತ ಹೇಳ್ತಾ ಹೋಗೋದು. ಸೊ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ವಿಷಯಕ್ಕೆ ಬಂದ್ರೆ
ಸೊ ಹೈಬರ್ನೇಷನ್ ಆದ ನಂತರ ಬರ್ತಕ್ಕಂಥ ಮತ್ತೊಂದು ಕಂಡೀಷನ್ ಅಂತ ನಾವು ಹೇಳ್ತೇವೆ. ಸೊ ಇಟ್ ಈಸ್ ನಥಿಂಗ್ ಬಟ್ ದಟ್ ಎಸ್ಟಿವೇಷನ್ ಅಂತ ಕರೀತಾ. ಓಕೆ, ಥರ್ಡ್ ಒನ್ estivation ಅಂತ ನಾವು ಕರೀತಾ ಹೋಗ್ತೀವಿ. The estivation is nothing but that hibernation winter sleep ಅಂದ್ರೆ nothing but that estivation is nothing but that summer sleep ಅಂತ ಕರೀತಾರೆ. Okay, it is said to be summer sleep ಅಂತ ಹೇಳ್ತೀವಿ. Okay, so then ನಾವು summer sleep ಅಥವಾ estivation ಅಂತ ಕರೀತಾ ಹೋಗ್ತೀವಿ. What is meant by ಏನದು estivation ಅಥವಾ summer sleep ಅಂತ ಹೇಳ್ತೇವೆ. That is hibernation is the same condition ಅಂತ ಹೋಗ್ತೀವಿ. A period of dormancy during a period of dormancy during summer season. Okay, summer season ಅಲ್ಲಿ what about that ಕೆಲವೊಂದು ಆರ್ಗನಿಸಮ್ಸ್ ಡಾರ್ಮೆನ್ಸಿ ನಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಅಂತ ನಾವು ಒಂದು ಮೆಟಬಾಲಿಕ್ ಆಕ್ಟಿವಿಟೀಸ್ ಇರ್ಬೋದು, ಎನರ್ಜಿ ರಿಕ್ವೈರ್ಮೆಂಟ್ ಇರ್ಬೋದು, ನಾವು ರೆಡ್ಯೂಸ್ ಮಾಡ್ಕೊಳುತ್ತೆ ಅಂತ ಹೇಳ್ತೀವಿ. ಅದನ್ನ ನಾವು ಎಸ್ಟಿಮೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ರೀತಿಯಾದ ಒಂದು ಎಸ್ಟಿಮೇಷನ್ ಕಾಮನ್ ಯು ಕ್ಯಾನ್ ಸಿ ಅಮಾಂಗ್ ದಿ ಎಕ್ಸಾಂಪಲ್ಸ್ ನ ವಿಷಯಕ್ಕೆ ಬಂದ್ರೆ ಯಾವ ರೀತಿ ಆರ್ಗನಿಸಮ್ ಈ ಒಂದು ಎಸ್ಟಿಮೇಷನ್ ನೋಡ್ತೀವಿ ಅಂದ್ರೆ ಸಮ್ ಕೈಂಡ್ ಆಫ್ ಫಿಶಸ್, ಕೆಲವೊಂದು ಸೆಲೆಕ್ಟೆಡ್ ಫಿಶಸ್ ಅಲ್ಲಿ ಎಸ್ಪೆಷಲಿ ಸ್ನೇಲ್ಸ್. ಓಕೆ, ಗೊಸ್ಲೋಡ ಅಂತ ಏನ್ ಕರೀತೀವಿ ಸ್ನೇಲ್ಸ್, ಅದು ಹುಡುಕಲು ಕೂಡ ಸಮಸ್ಯೆ ನಮಗೆ ಸಿಗಲ್ಲ. ಫಿಶಸ್ ಕೂಡ ಅಷ್ಟೇ ಕೆಲವೊಂದು ಸೆಲೆಕ್ಟೆಡ್ ಫಿಶಸ್ ಸಮಸ್ಯೆ ನಮಗೆ ಸಿಗೋದಿಲ್ಲ. Okay, so ಅದನ್ನ ಆ ರೀತಿಯ ಸ್ನೇಲ್ಸ್. ಸೊ ವಾಟ್ ಆರ್ ದಟ್ ಫಿಶಸ್ ಇಸ್ ಅ ಕಾಮನ್ ಎಕ್ಸಾಂಪಲ್ ಫಾರ್ ದಿ ಎಸ್ಟಿಮೇಷನ್ ಅಂತ ನಾವು ಕರಿಬಹುದು. ಓಕೆನಾ. ಸೊ ಈ ಒಂದು ನಿಟ್ಟಿನಲ್ಲಿ ಅಗೇನ್ ದಟ್ ಇನ್ನೊಂದು ಪ್ರಶ್ನೆ ನೋಡ್ತಾ ಹೋದ್ರೆ ಡ್ಯೂರಿಂಗ್ ದಿ ಅನ್ಫೇವರಬಲ್ ಕಂಡೀಷನ್ ಮೆನಿ ಝೂ ಪ್ಲಾಂಕ್ಟನ್ಸ್ ಲೈಕ್ ಕ್ರಸ್ಟೇಷಿಯನ್ಸ್, ಮೈಟ್ಸ್ ಅಂಡ್ ಸ್ನೇಲ್ಸ್ in the estivation ಅಥವಾ ಡಯೋಕೋಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇನ್ನೊಂದು ಕಂಡೀಷನ್ ಆಫ್ ದಿ ವಾಟ್ ಆರ್ ದ ಸಸ್ಪೆನ್ಷನ್ ನಾವು ನೋಡ್ತಾವ್ರೆ ಡಯೋಕೋಸ್ ಅಂತ ಹೇಳ್ಬೋದು. ಸೊ ಇದು ಕೂಡ ಅಷ್ಟೇನೆ ವಾಟ್ ಎವರ್ ದಟ್ ಇನ್ನೊಂದು ಅನಿಮಲ್ಸ್ ಅಲ್ಲಿ ಆಗ್ತಕ್ಕಂಥ ಒಂದು ಸಸ್ಪೆನ್ಷನ್ ಕಂಡೀಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ಡಯೋಕೋಸ್ ಅಂತ ಹೇಳ್ತಾರೆ. ಸಾರಿ, ಸೊ ವಾಟ್ ಇಸ್ ಮೆಂಟ್ ಬೈ ಡಯೋಕೋಸ್ ಅಂತ ಹೇಳ್ತಾರೆ ದ ಸಸ್ಪೆನ್ಷನ್ ಆಫ್ ಮಾರ್ಫಾಲಜಿಕಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಓಕೆ, it is nothing but that suspension of morphological growth and development. Okay, so ಕೆಲವೊಂದು ಆರ್ಗನಿಸಮ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಅದಕ್ಕೆ ಅನ್ಫೇವರಬಲ್ ಕಂಡೀಷನ್ ಬಂದಾಗ ಅದರಲ್ಲಿ ಬೆಳವಣಿಗೆ ಅನ್ನೋಂಥದ್ದೇ ಆಗುತ್ತೆ. ಓಕೆ, ಅದನ್ನ ನಾವು ಡಯಾಕೋಸ್ ಅಂತ ಹೇಳ್ತಾ ಹೋಗ್ತೀವಿ. ಒನ್ ಮಾಸ್ ಕಾಮನ್ ಏನೊಂದು ಡೆಫಿನೇಷನ್ ಕೇಳ್ತಾರೆ. ವಾಟ್ ಇಸ್ ಮೆಂಟ್ ಬೈ ಡಯಾಕೋಸ್ ಇರ್ಬೋದು, ಪ್ಲೇಸ್ಟೇಷನ್ ಇರ್ಬೋದು, ಅಥವಾ ಹೈಬರ್ನೇಷನ್ ಇರ್ಬೋದು, ಎನ್ಸಿಸ್ಮೆಂಟ್ ಇರ್ಬೋದು, ಅಥವಾ ಡಾರ್ಮೆನ್ಸಿ ಇರ್ಬೋದು. ಓಕೆ, ಸೊ ಅದು ಕೂಡ ಎಲ್ಲದಕ್ಕೂ ಒನ್ ಮಾಸ್ ಕಾಮನ್ ಆಗಿ ಕೇಳಿದ್ರೆ ಡೆಫಿನೇಷನ್ ಅಂತ ಹೇಳ್ತಾ ಹೋಗ್ತೀವಿ. ವಾಟ್ ಇಸ್ ಮೆಂಟ್ ಬೈ ಡಯಾಕೋಸ್ ಅಂದ್ರೆ ಸಸ್ಪೆನ್ಷನ್ ಆಫ್ ಮಾರ್ಫಾಲಜಿಕಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಕೆಲವು ಸೆಲೆಕ್ಟೆಡ್ ಅನಿಮಲ್ಸ್ ಅಲ್ಲಿ ನಾವು ಮಾರ್ಫಾಲಜಿಕಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನ ಸಸ್ಪೆಂಡ್ ಮಾಡಿ ನಿಲ್ಲಿಸುತ್ತೆ ಡ್ಯೂರಿಂಗ್ ದಿ ಅನ್ಫೇವರಬಲ್ ಕಂಡೀಷನ್. ಅದು ಅನ್ಫೇವರಬಲ್ ಕಂಡೀಷನ್ ಬಂದಾಗ ಅದು ಸಸ್ಪೆನ್ಷನ್ ಡಯಾಕೋಸ್ ಇಟ್ಕೊಳ್ತಾ ಅಥವಾ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದಿ ಮೆಟಬಾಲಿಕ್ ಆಕ್ಟಿವಿಟೀಸ್ ಎಲ್ಲ ಆಗ್ತಾ ಇರುತ್ತೆ ಕಾಮನ್ ಆಗಿ. ಅದರಲ್ಲಿ ಯಾವ ರೀತಿ ರೆಡ್ಯೂಸ್ ಆಗೋದಿಲ್ಲ. ಬಟ್ ಮಾರ್ಫಾಲಜಿಕಲ್ ಏನೊಂದು ಎಕ್ಸ್ಟರ್ನಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇದೆ ಅದು ಮಾತ್ರ ಸಸ್ಪೆಂಡ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಅದನ್ನ ನಾವು ಡಯಾಕೋಸ್ ಅಂತ ಹೇಳ್ತಾ ಹೋಗ್ತೀವಿ. ಎಕ್ಸಾಂಪಲ್ ನಾವು ಸಿಕ್ಕಿದ್ರೆ ಲೈಕ್ ಲೇಕ್ ಸ್ನೇಲ್ಸ್ ಅಂತ ಹೇಳ್ತೀವಿ. ಓಕೆ, ನೀರಲ್ಲಿ ವಾಸಿಸ್ತಕ್ಕಂಥ ಒಂದು ಬಸವನೊಳಗ ಇರ್ಬೋದು. ಸೊ ಅದನ್ನ ಲೇಕ್ ಸ್ನೇಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಮೈಟ್ಸ್, ಕೆಲವೊಂದು ಇನ್ಸೆಕ್ಟ್ಸ್ ಗಳು, ಇನ್ಸೆಕ್ಟ್ ನ ಕ್ಯಾಟಗರೀಸ್ ಇರುತ್ತೆ, ಮೈಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಕ್ರಸ್ಟೇಷಿಯನ್ಸ್, ಕ್ರಸ್ಟೇಷನ್ಸ್ ವಿಷಯ ಬಂದ್ರೆ ಕ್ರ್ಯಾಬ್ ಬರುತ್ತೆ ಅಥವಾ ಸ್ನೇಲ್ಸ್ ಬರುತ್ತೆ. ಇನ್ನೆಲ್ಲ ರೀತಿಯಾದ ಒಂದು ಮೊಲಸ್ಕನ್ಸ್ ಏನ್ ಬರುತ್ತೆ ಅದೆಲ್ಲ ಕ್ರಸ್ಟೇಷನ್ ಒಂದು ಗ್ರೂಪ್ ಕ್ಯಾಟಗರಿ ಫ್ಯಾಮಿಲಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದೆಲ್ಲ ಒಂದು ಸೆಲೆಕ್ಟೆಡ್ ಅನಿಮಲ್ಸ್ ಏನಿದೆ ವಾಟ್ ಡಯಾಕೋಸ್ ಅಂತ ಹೇಳ್ತೀವಿ. ತನ್ನ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಅನ್ನು ಮಾತ್ರ ಸಸ್ಪೆಂಡ್ ಮಾಡ್ಕೊಳ್ಳುತ್ತೆ. ಯಾಕೆಂದ್ರೆ ಬೆಳವಣಿಗೆ ಯಾವಷ್ಟು ಕೂಡ ಅಷ್ಟೇ ಎನರ್ಜಿ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಎನರ್ಜಿ ಅವಶ್ಯಕತೆ ಅನ್ಫೇವರಬಲ್ ಕಂಡೀಷನ್ ಅದಕ್ಕೆ ಸಿಗ್ದಲೇ ಇರೋದ್ರಿಂದ ವಾಟ್ ಆಗುತ್ತೆ ತನ್ನ ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನು ನಿಲ್ಲಿಸುತ್ತೆ ಅಂತ ಹೇಳ್ಬೋದು. ನಾವು ಡಯಾಕೋಸ್ ಅಂತ ಹೇಳ್ತೀವಿ. ಇದೆಲ್ಲದೂ ಕೂಡ ಅಷ್ಟೇ ಸಸ್ಪೆಂಡ್ ಆಗಿ ಬರ್ತಕ್ಕಂಥ ಒಂದು ರೆಸ್ಪಾನ್ಸ್ ಟು ಎ ಬೈ ಡಿ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ಬೋದು.